ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಚರ್ಚಿಸಲಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ CV ಕೇಶವಮೂರ್ತಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು CV ಕೇಶವಮೂರ್ತಿ ಅಂತ. ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕಾನೂನು ಪದವಿ ಅಲ್ಲದೆ ಹೆಚ್ಚುವರಿ ಕಾನೂನಿನ ಕ್ಷೇತ್ರದಲ್ಲೇ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಆ ನಂತರ ಕಾನೂನು ಕಾಲೇಜಿನ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗೂ ಕೂಡ ಸೇವೆ ಸಲ್ಲಿಸಿದ್ದೀನಿ. ಈ ಕಾನೂನು ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ ಸೇವೆಗೆ ಮಾನ್ಯತೆ ನೀಡಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2021ರಲ್ಲಿ ಈ ಕ್ಷೇತ್ರದ ಗಣನೀಯ ಸೇವೆಗೆ ಅಂತ ನೀಡಿದ್ದಾರೆ. ಅದಕ್ಕೂ ಒಂದು ವರ್ಷ ಹಿಂದೆ 2021ರಲ್ಲಿ ಹಿರಿಯ ನಾಗರಿಕರ ಸೇವಾ ಪ್ರಶಸ್ತಿ ಅಂತ 8 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರನ್ನು ಗೌರವಿಸ್ತಾರೆ. ಅದರಲ್ಲೂ ಕೂಡ ಕಾನೂನು ಕ್ಷೇತ್ರದಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇದು ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸೇವೆಗೆ ಮಾನ್ಯತೆ. ಇದನ್ನು ನನ್ನ ಹಿನ್ನೆಲೆ ಅಂತ ಗಮನಿಸಿ ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ಕರೆದಿದ್ದಾರೆ. ಮೊದಲೇ ಕಾಷನ್ ಕೊಡ್ತಾ ಇದ್ದೀನಿ. ಈಗ ನಾನು ಕೊಡ್ತಾ ಇರೋದೆಲ್ಲ ಯಾವುದೋ ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಳ್ಬೇಡಿ. ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೇ ಅನ್ಕೋತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ಭಾವನೆಗಳು ಸೇರಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ. ಅದು ಬೇರೆಯವ್ರ ಕಿವಿ ಮೇಲೂ ಬೀಳ್ತಾ ಇದೆ. ಇದನ್ನೇ ನೀವು ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಂಡು ನಿಮ್ಮ ಪ್ರಕರಣಕ್ಕೆ ಅನ್ವಯ ಮಾಡೋಕ್ಕೆ ಹೋದರೆ ತುಂಬ ಅಪಾಯ ಇದೆ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಕೂಡ ಬೇರೆ ಬೇರೆ ಸೂಕ್ಷ್ಮ ವಿಚಾರಗಳಿರ್ತವೆ. ಅದನ್ನು ಟ್ಯಾಕಲ್ ಮಾಡಬೇಕಾದರೆ ಕಾನೂನು ತಜ್ಞರ ಸಲಹೆ ಬೇಕೇ ಬೇಕು. ಅದರಿಂದ ಇದನ್ನು ಕಾನೂನು ಸಲಹೆ ಅಂತ ಬೇಡ, ಕಾನೂನು ಸಂಬಂಧಿ ಚರ್ಚೆ ಅಥವಾ ಸಂವಾದ ಅಂತ ಅಂದ್ಕೊಂಡು ಮುಂದುವರಿಯೋಣ. ಮೊಟ್ಟ ಮೊದಲನೇದಾಗಿ ಇವತ್ತು ನಾನು ಮಾತಾಡ್ತಾ ಇರೋದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥ ವಿಷಯ. ಯಾರೇ ಎಲ್ಲೇ ಏನೇ ಮಾತಾಡಿದಾಗಲೂ ಕೂಡ ನಮ್ಮನ್ನು ಫಸ್ಟು ಪ್ರಶ್ನೆ ಕೇಳೋದೇನು ಅಂದರೆ ಸಂವಿಧಾನದಲ್ಲಿ ಏನಿದೆ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಅಂದರೆ ಈ ದೇಶಕ್ಕೆ ಮೂಲಭೂತ ಕಾನೂನೇ ಸಂವಿಧಾನ ಅಲ್ವಾ? ಈ ಸಂವಿಧಾನ 1950 ಜನವರಿ 26ರಲ್ಲಿ ಚಾಲ್ತಿಗೆ ಬಂದಾಗ ಆಸ್ತಿಯ ಹಕ್ಕು ಅನ್ನೋದು ಒಂದು ಮೂಲಭೂತ ಸ್ವಾತಂತ್ರ್ಯವಾಗಿ ಅಡಕವಾಗಿತ್ತು. ಇದೇನೋ ಹೇಳ್ತಾ ಇದ್ದೀರಲ್ಲ ಹೊಸದಾಗಿ ನೀವು? ಇಲ್ಲಿ ನಾನು ಹೊಸದಲ್ಲ ಹೇಳ್ತಾ ಇರೋದು, ಅಲ್ಲಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. 19(1)(f) ಅಂತಕ್ಕಂಥ ವಿಧಿ ಅಡಿಯಲ್ಲಿ 3 ಅಂಶಗಳಿತ್ತು. ರೈಟ್ ಟು ಅಕ್ವೈರ್ ಗಳಿಸಿಕೊಳ್ಳುವುದು, ಹೋಲ್ಡ್ ಉಳಿಸಿಕೊಳ್ಳುವುದು, ಡಿಸ್ಪೋಸ್ ಆಫ್ ವಿಲೆ ಮಾಡುವುದು. ನೋಡಿ, ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ 3 ಗಳಿಸ್ಕೋಬಹುದು, ಉಳಿಸ್ಕೊಂಡು ಅಂದರೆ ಅನುಭವಿಸ್ಬೋದು, ಬೇಡ ಅಂದರೆ ವಿಲೆ ಮಾಡ್ಬೋದು. ಈ 3 ಅಂಶಗಳನ್ನು ಸೇರಿಸಿ
ಸಂವಿಧಾನದ 19(1)(f) ಅನ್ನುವ ವಿಧಿಯಲ್ಲಿ ಮೂಲಭೂತ ಸ್ವಾತಂತ್ರ್ಯವಾಗಿ ಕೊಟ್ಟಿದ್ದರು. ಮೂಲಭೂತ ಸ್ವಾತಂತ್ರ್ಯಕ್ಕೇನು ಮಹತ್ವ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ವ್ಯಕ್ತಿಯಿಂದ ಏನೋ ಚ್ಯುತಿ ಬರ್ಬೋದು, ಅದಕ್ಕೆ ಕಾಯ್ದೆ ಇದೆ, ನೋಡ್ಕೊಳ್ಳುತ್ತೆ. ಸರ್ಕಾರದಿಂದಲೇ ಚ್ಯುತಿ ಬಂದಾಗ, ಆಡಳಿತಾರೂಢ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರಿಂದ ಚ್ಯುತಿ ಬಂದಾಗ ನಿಮಗದಕ್ಕೇನು ಪರಿಹಾರ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂದಿದೆ ಅಂದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನಿಮ್ಮೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೋ, ಜಿಲ್ಲಾ ಕೋರ್ಟ್ಗೋ, ಮತ್ತೊಂದು ಕೋರ್ಟ್ಗೋ ಹೋಗಬೇಕಾದಿಲ್ಲ. ನೇರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗತಕ್ಕಂಥ ವಿಶೇಷವಾದ ಇನ್ನೊಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅದು ಮೂಲಭೂತ ಹಕ್ಕುಗಳನ್ನು ಚಲಾಯಿಸುವ ಒಂದು ಸ್ವಾತಂತ್ರ್ಯ. ಸೊ ಈ 19(1)(f) ಅಂತ ನಾನೇನು ಹೇಳಿದ್ನಲ್ಲ, ನಿಮ್ಮದು ರೈಟ್ ಟು ಹೋಲ್ಡ್, ಎಕ್ವೈರ್, ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಅಂತ, ಅದು ಮೂಲಭೂತ ಹಕ್ಕಾಗೇ ಇತ್ತು. ಮೂಲಭೂತ ಹಕ್ಕಾಗಿತ್ತು ಅಂದಾಗ ನೀವು ಖುಷಿಯಾಗ್ಬಿಟ್ರಿ. ನೀವು ಹೌದು ನಮಗೆ ಮೂಲಭೂತ ಹಕ್ಕೇ ಇತ್ತಲ್ರಿ ಸಂವಿಧಾನದಲ್ಲಿ ಅಂತ. ಆದರೆ ಹಂತವಾಗಿ ಸರ್ಕಾರ ಆಡಳಿತ ನಡೆಸ್ತಾ ಈ ಮೂಲಭೂತ ಹಕ್ಕು, ಇನ್ ಪರ್ಟಿಕ್ಯುಲರ್ ಇದೊಂದು ಹಕ್ಕು ಅವ್ರಿಗೆ ತುಂಬ ಅಡೆತಡೆಗಳನ್ನು ಹಾಕ್ತಾ ಇತ್ತು. ಏನು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ, ಜಮೀನ್ದಾರಿ ಹಕ್ಕನ್ನು ರದ್ದು ಮಾಡಬೇಕು. ಲಕ್ಷಾಂತರ ಎಕರೆ ಜಮೀನುಗಳನ್ನು ಇಟ್ಕೊಂಡಿದ್ರು. ಆ ಜಮೀನ್ದಾರರ ಜಮೀನನ್ನು ತಗೊಂಡು ಅದನ್ನು ಯಾರು ಉಳುವವನಿಗೆ ಭೂಮಿ, ರೈತ ಯಾರು ಉಳ್ತಾ ಇದ್ದಾನೆ ಅವನಿಗೆ ಭೂಮಿ ಕೊಡಬೇಕು. ಅಥವಾ ಒಂದು ಸೀಲಿಂಗ್ ಹಾಕೋದು. ಒಬ್ಬ ಮನುಷ್ಯ ಏನ್ರಿ 5 ಎಕರೆ ಇಟ್ಕೋಬೋದು, 10 ಎಕರೆ ಇಟ್ಕೋಬೋದು, 50 ಎಕರೆ ಇಟ್ಕೋಬೋದು, 50,000 ಎಕರೆ ಇಟ್ಕೋಬೋದಾ? ಇವನಿಗೆ ಸೀಲಿಂಗ್ ಹಾಕೋಣ, ಒಂದು 5 ಎಕರೆಗೆ ಹಾಕೋಣವಾ, 10 ಎಕರೆಗೆ ಹಾಕೋಣವಾ? ಸೊ ಸೀಲಿಂಗ್ ಆನ್ ಲ್ಯಾಂಡ್ಸು. ಎರಡನೇದು ಲ್ಯಾಂಡ್ ಫಾರ್ ದಿ ಟಿಲ್ಲರ್, ಉಳುವವನಿಗೆ ಭೂಮಿ. ಇಂಥ ಕಾಯ್ದೆ ಅನುಷ್ಠಾನ ಮಾಡಬೇಕು. ತಕ್ಷಣ ಶುರುವಾಯಿತು ಜಮೀನ್ದಾರ ಕಡೆಯಿಂದ ತಗದೆ, ನನ್ನ ಆಸ್ತಿ ಹಕ್ಕನ್ನು ನೀವು ಕಿತ್ಕೋತಾ ಇದ್ದೀರಲ್ಲ, ಐ ಹ್ಯಾವ್ ಎ ರೈಟ್ ಟು ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್ ಪ್ರಾಪರ್ಟಿ. ಐ ವಾಂಟ್ ಟು ಹೋಲ್ಡ್ ಇಟ್, ವೈ ಡು ಯು ವಾಂಟ್ ಟು ಅಕ್ವೈರ್ ಇಟ್? ನೀವು ಅಕ್ವೈರ್ ಮಾಡ್ಕೊಳ್ಳೋದೇ ತಪ್ಪು. ಅಕ್ವೈರ್ ಮಾಡಿಕೊಂಡ್ರೆ ನಮಗೆ ಕಾನೂನುಬದ್ಧವಾದ ಪರಿಹಾರ ಕೊಡಬೇಕು. ಏನು ಪರಿಹಾರ ಕೊಡೋದು? ಅದಕ್ಕೆ ಇವತ್ತು ಮಾರ್ಕೆಟ್ನೆಲ್ಲ ಜಮೀನನ್ನು ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಹಣ ಸಿಗ್ತಾ ಇತ್ತೋ ಅಷ್ಟನ್ನು ಪರಿಹಾರ ರೂಪದಲ್ಲಿ ಕೊಡಿ. ನನ್ನ ಜಮೀನೆಲ್ಲ ತೊಗೊಂಡು ಯಾರಿಗೆ ಬೇಕು ಹಂಚ್ರಿ. ಓಹೋ, ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಪದ ಬಳಸಿದ್ರು ಅವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಮುಂದೆ ವಾದ ನಡೀತಾ ಇದ್ದಾಗ. ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್. ತಿರ್ಗಾ ಉದಾಹರಣೆ ರಿಪೀಟ್ ಮಾಡ್ತೀನಿ. ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್ ದ ಇನ್ಫ್ಲೇಟೆಡ್ ವ್ಯಾಲ್ಯೂ ಆಫ್ ಹಿಸ್ ಪ್ರಾಪರ್ಟಿ. ಯಾರೋ ತಾತನೋ ಮುತ್ತಾತನ ಕಾಲದಲ್ಲೋ ಇವನ ಕೈಗೆ ಸಿಕ್ಕಿದ್ದಂಥ 50,000 ಎಕರೆ ಭೂಮಿಗೆ ಇವತ್ತಿನ ದಿವಸ ಶ್ರೀಸಾಮಾನ್ಯ ತೆರಿಗೆದಾರನ ಹಣವನ್ನು ತೆಗೆದುಕೊಂಡು ಆ ತೆರಿಗೆದಾರನ ದುಡ್ಡಲ್ಲಿ ಇವನ ಆಸ್ತಿಗೆ ಇವತ್ತಿನ ದಿವಸ ಮೌಲ್ಯ ಹೆಚ್ಚಾಗಿದೆಯಲ್ಲ, ಆ ಮೌಲ್ಯನ ಕೊಡು. ಹಾಗಾದರೆ ಏನು ಅರ್ಥ ಇದು? ಏನು ಸುಧಾರಣೆ ತರೋದು? ನಾವು ಎಲ್ಲಿಂದ ತರೋದು ಇವ್ರಿಗೆ ಪರಿಹಾರ ಕೊಡೋದಕ್ಕೆ? ಅದಕ್ಕಾಗಿ 10 ರೀತಿ ತಿದ್ದುಪಡಿಗಳಾಯಿತು. ನಾನು ಜಾಸ್ತಿ ವಿವರಣೆ ಕೊಡ್ತಾ ಇಲ್ಲ. ಕೊನೆಗೆ ಸಂವಿಧಾನದಿಂದ 19(1)(f) ಅನ್ನೋ ವಿಧಿನೇ ತೆಗೆದುಹಾಕಿದ್ರು. ಅದಲ್ಲಿದ್ದರೆ ತಾನೆಪ್ಪ ಇಷ್ಟೆಲ್ಲ ತಗಾದೆ, ತುಂಬ ಇದೆ ಆ ತಗಾದೆ, ನಾನು ಜಾಸ್ತಿ ವಿವರ ಕೊಡ್ತಾ ಇಲ್ಲ. ಒಟ್ಟಾರೆ 19(1)(f) ತೆಗೆದುಹಾಕಿದ್ರು. ಹಾಗಾದರೆ ನಮಗೆ ಸಂವಿಧಾನದಡಿಯಲ್ಲಿ ಆಸ್ತಿ ಹಕ್ಕೇ ಇಲ್ವೇನ್ರಿ? ಇದೆ. 300(a) ಅಂತ ಇದೆ. ಮೂಲಭೂತ ಹಕ್ಕಲ್ಲ. ಈ ಮೂಲಭೂತ ಹಕ್ಕುಗಳು ಅನ್ನೋ ಚಾಪ್ಟರ್ನಲ್ಲಿ ಇತ್ತಲ್ಲ 19(1)(f), ಅದಲ್ಲ. ಇದು ಒಂದು ಸಾಧಾರಣ ಹಕ್ಕು. ಕಾಯ್ದೆಯ ಅನುಮತಿ ಇಲ್ಲದೆ ಯಾರೊಬ್ಬನ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳಲಾಗದು. ಆರ್ಡಿನರಿ ರೈಟ್, ಡೆಡ್ಲಿ ಆರ್ಡಿನರಿ ರೈಟ್. ಯು ಕಾಂಟ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಆಸ್ ದಿ ಕೇಸ್ ಮೇ ಬಿ. ಇದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದರ ಪರಿಣಾಮ ಏನು ಅಂದರೆ ಈ ಸೋಷಿಯಲಿಸಮ್ ಅಂತೀವಲ್ರಿ ನಾವು, ಅದರ ತತ್ವಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು ಬೇಕಾದಂಥ ಕ್ರಮಗಳನ್ನು ಈ ಆಸ್ತಿಯ ಹಕ್ಕಿನ ಅಡೆತಡೆ ಇಲ್ಲದೆ ಕೈಗೊಳ್ಳೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನು ಫಸ್ಟು ನಾವು ಗಮನಿಸಬೇಕು. ಈಗ ಮುಂದಕ್ಕೊಂದು ಹೆಜ್ಜೆ ಬರ್ತಾ ಇದ್ದೀನಿ ನಾನು. ಈ ಆಸ್ತಿ ಹಕ್ಕಿನ ಬಗ್ಗೆ ಮೊದಲು ಇತ್ತಲ್ವೇ? ಸಂವಿಧಾನ ಪೂರ್ವದಲ್ಲೂ ಇತ್ತು, ಸಂವಿಧಾನ ಬಂದ ಮೇಲೂ ಇದೆ. ಹಾಗಾದರೆ ನಾನು ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ, ಇಂಗ್ಲೆಂಡಿನಲ್ಲಿ ಈ ಥರ ಆಸ್ತಿ ಹಕ್ಕು ಅಂತ ಇರಲಿಲ್ಲ. ಏನಿತ್ತು ಹಾಗಾದರೆ? ಎಲ್ಲ ಆಸ್ತಿಯು ರಾಜನಿಗೆ ಸೇರುತ್ತೆ. ಎಲ್ಲ ಆಸ್ತಿಯು
ಈ ಜಮೀನು ಇರ್ಬೋದು, ಮನೆ ಇರ್ಬೋದು, ಕಟ್ಟಡ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ರಾಜನಿಗೆ ಸೇರುತ್ತದೆ. ಆ ರಾಜ ನನಗೆ ಉಳುಮೆ ಮಾಡೋಕೆ 10 ಎಕರೆ ಜಾಗ ಕೊಡ್ತಾನೆ. ನನ್ನ ಜೀವಿತ ಕಾಲದಲ್ಲಿ ನಾನು ಉಳುಮೆ ಮಾಡೋದು ಲೈಫ್ ಎಸ್ಟೇಟ್ ಅಷ್ಟೇ. ನನಗೆ ನನ್ನ ಮೊಮ್ಮಗನಿಗೆ ವಿಲ್ ಬರಿತೀನಿ, ಇನ್ನೊಂದು ಬರಿತೀನಿ, ದಾನಪತ್ರ ಬರಿತೀನಿ ಅನ್ನೋಗಿಲ್ಲ. ನಿನಗೆ ವ್ಯವಸಾಯಕ್ಕೆ ನಿನ್ನ ಜೀವಿತ ಕಾಲದ ಅನುಭವಕ್ಕೆ ಇಷ್ಟು ಎಕರೆ ಜಾಗ ಕೊಡ್ತೀನಿ, ಇಂಥ ಕಟ್ಟಡ ಕೊಡ್ತೀನಿ, ನೀನೇನು ವಾಸ ಮಾಡ್ಕೊಂಡಿರು, ವ್ಯವಹಾರ ಮಾಡ್ಕೊಂಡಿರು. ಸೊ ಲೈಫ್ ಎಸ್ಟೇಟ್ ಕ್ರಿಯೇಟ್ ಮಾಡ್ತಾ ಇದ್ದ. ಇವ್ನು ಲೈಫ್ ಟೈಮ್ ಮುಗಿದೇಟ್ಗೆ ರಾಜನಿಗೆ ವಾಪಸ್ ಹೋಗುತ್ತೆ. ಇಟ್ ರಿವರ್ಟ್ಸ್ ಬ್ಯಾಕ್ ಟು ದಿ ಕಿಂಗ್. ನೋಡ್ರಿ ಎಂಥ ವ್ಯವಸ್ಥೆ ಅವ್ರದ್ದು. ಆ ನಂತರದ ಕಾಲದಲ್ಲಿ ಮಾತ್ರ ಇದನ್ನು ನಿನಗೇ ಸೇರುತ್ತೆ, ನೀನು ಅದನ್ನು ಇಟ್ಕೋ. 3 ಆಸ್ಪೆಕ್ಟ್ ಹೇಳಿದ್ದೆ ಆಗಲೇ, ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ಈ 3 ರೈಟ್ ಇರಲಿಲ್ವಲ್ಲ. ಯು ಕ್ಯಾನ್ ಓನ್ಲಿ ಗೆಟ್ ಇಟ್ ಗ್ರಾಂಟೆಡ್. ಅವನು ಮಂಜೂರು ಮಾಡ್ತಾನೆ, ನೀನು ಅಕ್ವೈರ್ ಮಾಡ್ಕೊಂಡಿದ್ದಲ್ಲ. ಆ ಮಂಜೂರು ಮಾಡಿದ್ದನ್ನು ಎಂಜಾಯ್ ಮಾಡಿದೆ, ನಿನ್ನ ಲೈಫ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಸರೆಂಡರ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದೀವಿ. ಈಗ ನಾವು ಈ 3 ಅಂಶಗಳು ಈಗಲೂ ಇದೆ. ಯು ಹ್ಯಾವ್ ಎ ರೈಟ್ ಟು ಅಕ್ವೈರ್, ಯು ಹ್ಯಾವ್ ಎ ರೈಟ್ ಟು ಎಂಜಾಯ್, ಯು ಹ್ಯಾವ್ ಎ ರೈಟ್ ಟು ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ. ಈ ಹಿನ್ನೆಲೆಯಲ್ಲಿ ನಾನು ಮುಂದಕ್ಕೆ ಬರ್ತಾ ಇದ್ದೀನಿ. ಏನು ಈ ಡಿಸ್ಪೋಸಲ್ ಆಫ್ ದ ಪ್ರಾಪರ್ಟಿ ಎನ್ನುವಾಗ 2 ರೀತಿ ಇದೆ. ಭಾರತ ದೇಶದಲ್ಲಂತೂ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಏನು ಮಾಡ್ಬೋದು, ಸತ್ತ ನಂತರ ಏನಾಗುತ್ತೆ, 2 ಅಂಶ. ಫಸ್ಟು ಸತ್ತ ನಂತರಕ್ಕೆ ಬಂದ್ಬಿಡ್ತೀನಿ ಬಿಡಿ. ಬದುಕಿದ್ದಾಗ ಅವನು ಎಂಜಾಯ್ ಮಾಡ್ತಾನೆ, ಸತ್ತ ನಂತರ ಏನಾಗುತ್ತೆ, ವಾರಸ ಹಕ್ಕು ಅಂತ ಇದೆ. ವಾರಸ ಹಕ್ಕು, ಸಕ್ಸೆಷನ್. ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಮುಸಲ್ಮಾನರಿಗೆ ಶರಿಯಾ ಕಾನೂನು ಅಂತ ಇದೆ. ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಪಾರ್ಸಿಗಳಿಗೂ ಕೂಡ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲೇ ಬೇರೆ ಪ್ರತ್ಯೇಕ ಭಾಗ ಇದೆ. ಪಾರ್ಸಿಗಳಿಗೆ ಯಾವ ಕಾಯ್ದೆ, ಅದರ್ ದ್ಯಾನ್ ಪಾರ್ಸಿಗೆ ಯಾವ ಕಾಯ್ದೆ. ಈ ರೀತಿ ಅವರ ವೈಯಕ್ತಿಕ ಕಾನೂನುಗಳಿದೆಯಲ್ಲ, ಆ ವೈಯಕ್ತಿಕ ಕಾನೂನೇ ಇವತ್ತಿಗೂ ಕೂಡ ವಾರಸ ಹಕ್ಕನ್ನು ನಿರ್ಧಾರ ಮಾಡ್ತದೆ. ಇವತ್ತು ನಾನು 2026 ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. 2005ರಿಂದ ಇವತ್ತುವರೆಗೆ ಹಿಂದೂ ವಾರಸ ಕಾನೂನಿನಲ್ಲಿ ಬಂದಂಥ ಒಂದು ತಿದ್ದುಪಡಿ ಬಗ್ಗೆ ಈಗಲೂ ನ್ಯಾಯಾಲಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾರೆ. ಈಗಲೂ ಸಮಪಾಲು ಕೊಟ್ರಲ್ಲ ಹೆಣ್ಮಗಳಿಗೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಅಂತ ಇವ್ರಿಗರ್ಧ ಅವ್ರಿಗರ್ಧ ಅಂತ ಕೊಟ್ರಲ್ಲ, ಎಲ್ಲದರಲ್ಲೂ ಸಮ ಅಂತ. ನೋಡಿ ಎಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತು. ನಿಜ ಅಂದರೆ ಈ ಮಗನಿಗೆ ಕೊಟ್ಟಂಥ ಜವಾಬ್ದಾರಿಗೆ ತಕ್ಕಷ್ಟು ಆಸ್ತಿ, ಅದು ಮೊದಲು ಕೊಟ್ಟಿದ್ದು ಜವಾಬ್ದಾರಿನೂ ಇದೆ ಒಂದು, ಸುಮ್ಮನೆ ಅಲ್ಲ. ಈಗ ಜವಾಬ್ದಾರಿನೂ ನಾನು ತಗೋತೀನಿ ಅಂತಾಳೆ ಹೆಣ್ಮಗಳು. ಕಾನೂನು ಪ್ರಕಾರ ಅವಳಿಗೂ ಸಂವಾದ ಹಕ್ಕು ಬಂದ ಮೇಲೆ ಜವಾಬ್ದಾರಿನೂ ತಗೋಬೇಕಾ? ಧರ್ಮಶಾಸ್ತ್ರದಲ್ಲಿ ಆ ಜವಾಬ್ದಾರಿ ಮಗಳ ಮೇಲೆ ವಿಧಿಸಿಲ್ಲ, ಮಗನ ಮೇಲೆ ಮಾತ್ರ. ಆದರೆ ಕಾನೂನು ಸೆಕ್ಯುಲರ್ ಅಂಶಗಳನ್ನು ಇಟ್ಕೊಂಡು ಇಬ್ಬರಿಗೂ 21 ವರ್ಷ ಈಗಲೂ ಚರ್ಚೆ ನಡೀತಾ ಇದೆ ರೀ. ಎಷ್ಟೋ ಕೇಸ್ಗಳಲ್ಲಿ ನಾನು ಕೇಳ್ತೀನಿ, ಲಾಯರ್ ಅಲ್ವಾ ನಾನು, ಸರ್ ಈಗಲೂ ನಮ್ಮ ಮ್ಯಾಟ್ರ್ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ ಸರ್ ಈ ಅಂಶದ ಮೇಲೆ ಅಂತಾರೆ. ಇಲ್ಲೆಲ್ಲ ದಾಟ್ಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಸುಪ್ರೀಂ ಕೋರ್ಟ್ ಎಷ್ಟೋ ಗಹನವಾದ ತೀರ್ಪುಗಳನ್ನು ಕೊಟ್ಟರು ಕೂಡ ಅದು ವಾರಸ. ಸೊ ಈ ವಾರಸ ಹಕ್ಕನ ವಿಷಯಕ್ಕೆ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಎಲ್ಲರಿಗೂ ಒಂದೇ ರೀತಿ, ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಪಾರ್ಸಿಗಳಿಗೊಂದು ಕಾನೂನು, ಕ್ರಿಶ್ಚಿಯನ್ರಿಗೊಂದು ಕಾನೂನು ಅಲ್ಲ, ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಸಂವಿಧಾನದಲ್ಲೇ ಹೇಳಿದೆ ಆ ಮಾತು, ನಾನೆಲ್ಲ ಹೊಸದಾಗಿ ಹೇಳ್ತಾ ಇರೋದು. ಅಂದರೆ ಯಾವತ್ತು ತರಬೇಕು, ಯಾವ ರೀತಿ ತರಬೇಕು, ಯಾವಾಗ ತರಬೇಕು, ಅದು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟದ್ದು. ತರ್ಬೋದು, ಎಷ್ಟೋ ಕಡೆ ತಂದಿದ್ದಾರೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದರೆ ವಿವಾಹ, ದತ್ತಕ ಅಷ್ಟೇ ಅಲ್ಲ, ವಾರಸ ಹಕ್ಕಿಗೂ ಅನ್ವಯ ಆಗುತ್ತೆ. ಆ ಥರ ಬಂದ್ಬಿಟ್ಟಾಗ ನಾವು ಈ 5-6 ಬಗೆ ಕಾನೂನು ಇಟ್ಕೊಂಡು ಒಂದೊಂದು ಪ್ರಕರಣ ಬಂದಾಗ ನೀನು ಹಿಂದೂನಾ ಮುಸ್ಲಿಮಾ, ನೀನು ಕ್ರಿಶ್ಚಿಯನ್ನ ಪಾರ್ಸಿನಾ ಅಂತ ಕೇಳ್ತಾ ಕೂತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಏಕರೂಪ ನಾಗರಿಕ ಸಂಹಿತೆ ಅಡಿಯಲ್ಲಿ ನಾವು ಇದನ್ನು ಹಂಚ್ಕೊಂಡು ಹೊರಟೋಗ್ಬೋದು. ಈಗ ಹಂಚೋ ಪ್ರಶ್ನೆ ಬಂತು. ಈಗ 2 ಥರ ಆಸ್ತಿ ಇದೆ. ಒಂದು ಟ್ಯಾಂಜಿಬಲ್ ಪ್ರಾಪರ್ಟಿ, ಇನ್ನೊಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಗೋಚರವಾಗ್ತಕ್ಕಂಥ ಅನುಭವಕ್ಕೆ ಕೈಗೆ ನಿಲುಕುವ ಸ್ವತ್ತುಗಳು. ಈ ಟೇಬಲ್ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ತಲುಪುತ್ತೆ. ಕನ್ನಡಕ ಇದೆ ನಂದು, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ನಿಲ್ಕತ್ತೆ. ಇದೆಲ್ಲ ಟ್ಯಾಂಜಿಬಲ್. ಈ ಮನೆ ನನಗೆ ಕೂತಿದ್ದೀನಲ್ಲ, ನಮ್ಮ ಮನೆ, ಇದು ನಮ್ಮ ಮನೆ, ಇದು ಟ್ಯಾಂಜಿಬಲ್ ಪ್ರಾಪರ್ಟಿ, ಹೌದಾ? ಇನ್ನೊಂದು ಇಂಟ್ಯಾಂಜಿಬಲ್ ಅಂತ. ಏನದು ಇಂಟ್ಯಾಂಜಿಬಲ್ ಅಂದರೆ, ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಆ ಪುಸ್ತಕನ ಒಬ್ಬರು ಪಬ್ಲಿಷ್ ಮಾಡಿದ್ದಾರೆ, ಅದಕ್ಕೊಂದು 100 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಆ ಪುಸ್ತಕ ಮಾರಾಟ ಆಗುತ್ತೆ, 1000 ಕಾಪಿ.
ಅವಾಗ ನನಗೇನೋ ಒಂದು ಗೌರವಧನ ಕೊಡ್ತಾರೆ. ನನಗೆ ರಾಯಧನ ಅಂತ ಕರೀತಾರೆ. ಅದು ರಾಜಧನ ಅಥವಾ ರಾಯಧನ. ರಾಜರಿಲ್ವಲ್ಲ, ಅದಕ್ಕೆ ರಾಯಧನ ಅಂತ ಕರೀತಾರೆ. ತಿರ್ಗಾ ಇನ್ನೊಂದು 1000 ಕಾಪಿ ಪ್ರಿಂಟ್ ಆಗುತ್ತೆ. ಆಗ ನಂಗೆ ದುಡ್ಡು ಕೊಡಬೇಕು ಅವ್ನು ತಿರ್ಗಾ ರೇ ಅವತ್ತೇ ಕೊಟ್ಟನಲ್ರಿ ನಿಮಗೇನೋ ಆಗಿಲ್ಲ. ಈ ಒಂದು ನಿಗದಿ, ಅದಕ್ಕೊಂದು ಇಷ್ಟು ಕಾಲ ಅಂತ ನಿಗದಿ ಮಾಡ್ತಾರೆ ಕಾನೂನಲ್ಲಿ. ಅಷ್ಟು ಕಾಲ ಅದರ ಮರುಮುದ್ರಣ ಆಗ್ತಾ ಮರು ಮಾರಾಟ ಆಗ್ತಾ ಇದ್ದಾಗಲ್ಲ ನನಗೆ ರಾಯಧನ ಕೊಡಬೇಕು. ಈ ಪುಸ್ತಕದಕ್ಕೆ ಲೇಖಕರ ಸ್ವಾಮ್ಯ, ಕಾಪಿ ರೈಟ್ ಅಂತ. ಲೇಖಕರ ಸ್ವಾಮ್ಯ. ಕಣ್ಣು ಕಾಣುತ್ತೆ ನಿಮಗೆ, ಪುಸ್ತಕ ಕಾಣುತ್ತೆ, ಪ್ರಿಂಟಿಂಗ್ ಕಾಣುತ್ತೆ, ರಟ್ಟು ಕಾಣುತ್ತೆ, ಅದ್ರ ಮೇಲೆ QR ಕೋಡ್ ಕಾಣುತ್ತೆ ನಿಮಗೆ. ಆದರೆ ಲೇಖಕರ ಸ್ವಾಮ್ಯ ಅಂತಕ್ಕಂಥ ಕಾಪಿ ರೈಟ್ ಕಣ್ಣಿಗೆ ಕಾಣೋದಿಲ್ಲ. ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್, ಇನ್ನೂ ಸುಲಭವಾದ ಹೇಳ್ತೀನಿ ಉದಾಹರಣೆ. ಒಂದು ಔಷಧಿ ಕಂಡುಹಿಡಿತಾನಪ್ಪ, ಯಾವುದೋ ಜ್ವರಕ್ಕೆ ಇದಕ್ಕೋ ನೆಗಡಿಗೋ ಕೆಮ್ಮಿಗೋ ಪ್ರಯೋಜನ ಆಗ್ತಕ್ಕಂಥ ಔಷಧಿ, ಭಾಳ ಚೆನ್ನಾಗಿದೆ, ತುಂಬ ಪರಿಣಾಮಕಾರಿಯಾದ ಔಷಧಿ. ಅವನು ಕಂಡುಹಿಡಿದವನು ಏನು ಮಾಡ್ತಾನೆ, ಅದಕ್ಕೆ ಪೇಟೆಂಟ್ ತಗೋತಾನೆ. ಏನು ಈ ಪೇಟೆಂಟ್ ಅಂದರೆ, ಅದಕ್ಕೊಂದು ಸಂಬಂಧಿತ ಅಧಿಕಾರಿ ಇದ್ದಾನೆ, ಆ ಅಧಿಕಾರಿ ಹತ್ರ ಹೋಗ್ತಾನೆ, ನಾನು ಇಷ್ಟು ವರ್ಷ ಸಂಶೋಧನೆ ಮಾಡಿದೆ, ಇಂಥ ಔಷಧಿ ಕಂಡುಹಿಡಿದೀನಿ, ಇನ್ನು ಮುಂದೆ ಈ ಔಷಧಿಯನ್ನು ಈ ಹೆಸರಿನಲ್ಲಿ ಮಾರಾಟ ಮಾಡಬಹುದು. ಅವನ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರು. ಆ ಔಷಧಿನ ಯಾರೂ ತಯಾರು ಮಾಡಿ ಮಾರ್ಬೋದು. ಫಾರ್ಮುಲಾ ಇವಂದು. ಯಾರೇ ತಯಾರು ಮಾಡಿ ಮಾರಾಟ ಮಾಡ್ತಾರಲ್ಲ ಇವನಿಗೆ ಗೌರವಧನ ಕೊಡಬೇಕು. ಆ ಪೇಟೆಂಟ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುತ್ತಾ? ಔಷಧಿ ಕಾಣುತ್ತೆ ನಿಮಗೆ, ಔಷಧಿ ಪ್ಯಾಕೆಟ್ ಕಾಣುತ್ತೆ, ಅವ್ನು ನಿಮ್ಗೆ ಗೌರವಧನ ಕೊಟ್ಟರೆ ಚೆಕ್ ಕಾಣುತ್ತೆ. ಪೇಟೆಂಟ್ ಕಣ್ಣಿಗೆ ಕಾಣೋದಿಲ್ಲ. ಇದು ಇಂಟ್ಯಾಂಜಿಬಲ್. ಸೊ ಈ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಎರಡೂ ಕೂಡ ಆಸ್ತಿಯ ಹಕ್ಕನ ವ್ಯಾಪ್ತಿಯಲ್ಲೇ ಬರುತ್ತೆ. ಆದರೆ ಬೇರೆ ಬೇರೆ ಕಾಯ್ದೆ ಅನ್ವಯ ಅದನ್ನು ವಿಲೆ ಮಾಡಬಹುದು. ಆ ವರ್ಗಾವಣೆ ಮಾಡ್ಬೋದಾ, ಅವ್ರು ಸತ್ತ ಮೇಲೆ ಯಾರಿಗೂ ಹೋಗುತ್ತೆ, ಇವೆಲ್ಲ ಪ್ರಶ್ನೆಗಳು ಅಲ್ಲೂ ಬರುತ್ತೆ. ಇಂಟ್ಯಾಂಜಿಬಲಲ್ಲೂ ಬರುತ್ತೆ, ಟ್ಯಾಂಜಿಬಲಲ್ಲೂ ಬರುತ್ತಲ್ಲ. ಅದಕ್ಕಾಗಿ ನಾವು ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ ಇಟ್ಕೊಳ್ತೀವಿ. ಈಗ ನಾನು ಟ್ಯಾಂಜಿಬಲ್ ಪ್ರಾಪರ್ಟಿ, ವಿಶೇಷವಾಗಿ ಮೂವಬಲ್ ಆ್ಯಂಡ್ ಇಮೂವಬಲ್. ಮೂವಬಲ್ ಅಂದರೆ ಏನಪ್ಪ? ಚರಮಾಲುಗಳು. ಇಮೂವಬಲ್ ಪ್ರಾಪರ್ಟಿ ಅಂದರೆ ಏನಪ್ಪ? ಸ್ಥಿರ ಆಸ್ತಿ. ಏನ್ರಿ ಚರಮಾಲು ಅಂದರೆ ಏನ್ರಿ ಅನ್ಬೇಡಿ ನೀವು, ನಾನು ವಿಲ್ ಬರೆದಿದ್ದೀನಿ ಎಷ್ಟೋ ಸಾರಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳನ್ನು ಮರಣಶಾಸನದ ಒಳಗೆ ಅಳವಡಿಸಿದ್ದೀನಿ ನಾನು. ವಿಶೇಷವಾಗಿ ಡೈಮಂಡ್ ಇಟ್ಕೊಂಡವರಿದ್ದಾರೆ, ಚಿನ್ನ ಬೆಳ್ಳಿ ಆಭರಣಗಳನ್ನಿಟ್ಟಿದ್ದಾರೆ, ತುಂಬ ಅಮೂಲ್ಯವಾದ ಆಭರಣಗಳನ್ನು ಇಟ್ಕೊಂಡಿದ್ದಾರೆ. ಒಂದು ನಾಗರ ಹೆಡೆ ಡಾಬು ಅಂತ ಒಂದು, ಈ ಕಡೆ ನಮ್ಮ ಗ್ರಾಮೀಣ ಪ್ರದೇಶದವ್ರಿಗೆ ಗೊತ್ತಿರ್ಬೋದೋ ಏನೋ, ಬಹುಶಃ ಅವಾಗ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬರದೆ ಅವತ್ತಿಗೆ ಅದು 30 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈಗ ನನಗೆ 75 ವರ್ಷ. ಅಂದರೆ ನಾನು ಚಿಕ್ಕ ಹುಡುಗ ಲಾಯರ್ ಆಗಿದ್ದಾಗ ಬರ್ದಲ್ಲ ವಿಲ್ಲಲ್ಲಿ ನಾಗರ ಹೆಡೆ ಗೆಜ್ಜೆ ಡಾಬು ಅಂತ ಕರೀತಾರೆ. ಇನ್ನೊಂದು ಸರಿ ಅಂಥದ್ದೇ ಇಲ್ಲೊಂದು ಜಗಳ ಬಂದಿತ್ತು ಮೈಸೂರಲ್ಲಿ. ಕೊನೆಗೆ ಇವನು ಅಡ ಇಟ್ಕೊಂಡು ಅವನು ಇನ್ನೊಬ್ಬರಿಗೆ ಅಡ ಇಟ್ಬಿಟ್ಟ, ತೊಗೊಂಡೋಗ್ಬಿಟ್ಟು ಅವ್ನು ದುಡ್ಡು ರೈಸ್ ಮಾಡೋಕ್ಕೆ ಇವೆಲ್ಲ ತಂತ್ರ ನಡೆಯುತ್ತೆ. ಆ ಇನ್ನೊಬ್ಬ ಅಡ ಇಸ್ಕೊಂಡಲ್ಲ, ಅವನು ಓಡೋಗ್ಬಿಟ್ಟ ಮೈಸೂರಿಗೆ. ಆ ಡಾಬು ತೊಗೊಂಡು ಹೊಟ್ಟೋಗ್ಬಿಟ್ಟ. ಇವ್ನಿಗೆ ಅವ್ನು ಡಾಬ್ ಹಿಂದಿರ್ಸೋಕ್ಕಾಗ್ತಾ ಇಲ್ಲ, ಇವ್ನು ಸಾಲ ವಾಪಸ್ ಕೊಡ್ತೀನಿ, ಡಾಬ್ ಕೊಡು. ಕೊನೆಗೆ ಎಲ್ಲ ಪಂಚಾಯತಿ ಸೇರಿ ಈ ನಾಗರ ಹೆಡೆ ಗೆಜ್ಜೆ ಡಾಬ್ಗೆ 17 ಲಕ್ಷ ರೂಪಾಯಿ ಪರಿಹಾರ ನೀನು ಕೊಡಬೇಕು ಅಂತ. ಸಾಲ ಕೊಟ್ಟಿದ್ದವನೇ, ಸಾಲ ದುಡ್ಡು ಹೋಗಲಿ, ಅದಲ್ಲದೆ 17 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವತ್ತಿಗೆ ತೀರ್ಮಾನ ಆಯಿತು. ನಾನು ಹೇಳ್ತಾ ಇರೋದು, ಚರಮಾಲುಗಳು ಅಂದರೆ ನಿಕೃಷ್ಟ ಅಂತ ಕರ್ಕೋಬೇಡಿ, ತುಂಬ ಬೆಲೆ ಬಾಳ್ತಕ್ಕಂಥದ್ದು, ಮನೆಗಿಂತಲೂ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳು ಇರುತ್ತದೆ. ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದೆ, ಚರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದ್ದಾವೆ. ನಾನೀಗ ಬರ್ತಾ ಇರೋದೇನಪ್ಪ ಅಂದರೆ, ಮುಖ್ಯವಾಗಿ ನಿಮ್ಮ ಚರ್ಚೆಯ ವಿಷಯ ಇವತ್ತೊಂದು ದಿವಸ ಮರಣಶಾಸನದ ಬಗ್ಗೆ ಹೇಳಬೇಕಾಗಿದೆ. ಅಂದರೆ ಮರಣಶಾಸನವಿಲ್ಲದೆ ವರ್ಗಾವಣೆ, ಮರಣಶಾಸನದ ಮೂಲಕ ವರ್ಗಾವಣೆ. ಇಲ್ಲಿಗೆ ಬಂದುಬಿಡ್ತೀನಿ, ಮುಖ್ಯ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ಮರಣಶಾಸನವನ್ನೇ ಬರಿದೆ ಹಾಗೆ ಬಿಟ್ಟರೆ ಏನಾಗುತ್ತೆ? ಏನಾಗಲ್ಲ, ವಾರಸ ಹಕ್ಕಿನ ಪ್ರಕಾರ ವಿತರಣೆ ಆಗುತ್ತೆ. ಈಗಾಗಲೇ ಹೇಳಿದ್ನಲ್ಲಪ್ಪ, ಹಿಂದೂಗಳಿಗೆ ಹಿಂದೂ ವಾರಸ ಕಾನೂನಿದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನಿದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇದೆ, ಪಾರ್ಸಿಗಳಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇನ್ನೊಂದು ಭಾಗ ಇದೆ. ಈ ಕಾನೂನು ಅನ್ವಯ ಮೂವಬಲ್ ಇರಲಿ ಇಮೂವಬಲ್ ಇರಲಿ, ಅದು ಹಂಚಿಕೆ ಆಗಬೇಕು ಅಥವಾ ವಿತರಣೆ ಆಗಬೇಕು ಅಥವಾ ಅದರ ಕಾನೂನು ಪ್ರಕಾರ ಏನಾಗಬೇಕೋ ಆಗುತ್ತೆ. ನಾನೀಗ ಬರ್ತಾ ಇರೋದು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮರಣ ಶಾಸನದ ಮೂಲಕ ಸ್ವತ್ತುಗಳನ್ನು ವಿಲೆ ಮಾಡೋದು. ಬದುಕಿದ್ದಾಗ ನಮ್ಮ ಸ್ವತ್ತನ್ನು ವಿಲೆ ಮಾಡಬಹುದು. 3: ರೈಟ್ ಟು ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ದಿಸ್ ರೈಟ್ ಆಫ್ ಡಿಸ್ಪೋಸಲ್
ಬದುಕಿದ್ದಾಗಲೇ ಮಾಡಿಬಿಡ್ಬೋದು. ಇವತ್ತು ನನಗಿದೆ ಪೆನ್ ನನ್ನ ಜಾಬಲ್ಲಿ, ನನಗೆ ಬೇಡ ನಿಮ್ಗೆ ಎಂಟಾಣಿಗೆ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಜಾಬ್ಗೆ ಇಟ್ಕೊಂಡ್ರಿ ಹೋಗ್ತಾ ಇದ್ರಿ, ಎಂಟಾಣಿಗೆ ಕೊಟ್ಟರೆ ಮುಗಿದೋಯ್ತಲ್ರಿ ಅಲ್ಲಿಗೆ. ನಾನು ಬದುಕಿದ್ದಾಗ ನನ್ನ ಕೈಯಾರೆ ನಾನು ನಿಮಗೆ ಈ ಚರಾಸ್ತಿ ಮೇಲಿನ ಹಕ್ಕನ್ನು ವರ್ಗಾವಣೆ ಮಾಡಿಕೊಟ್ಬಿಟ್ಟೆ. ಸ್ಥಿರಾಸ್ತಿ ನನ್ನ ಮನೆ, ನಾನಿಲ್ಲೇ ವಾಸ ಮಾಡ್ಕೊಂಡಿದ್ದಿದ್ದು ಮನೆ, ನೀವು ಕೊಂಡ್ಕೋತೀನಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರಿ. ನಾನು ಬಂದೆ, ಕ್ರಯಪತ್ರ ಬರ್ಕೊಟ್ಟೆ, ಕ್ರಯದ ಮೊತ್ತ ಏನಿದೆ ಅದನ್ನು ನಿಮ್ಮ ಹತ್ರ ಇಸ್ಕೊಂಡೆ, ಸೈನ್ ಮಾಡಿದೆ, ರಿಜಿಸ್ಟ್ರ್ ಮಾಡಿಸ್ಕೊಟ್ಟೆ, ನಿಮ್ದಾಯ್ತು. ನಾ ಬದುಕಿದ್ದಂಗೆ ಕಣ್ಣಾರೆ. ಹೌದಾ? ಇದರಲ್ಲಿ ಯಾವುದು ಮರಣಶಾಸನ ಏನೂ ಬರಲಿಲ್ಲ. ನನ್ನ ಕಾಲ ನಂತರ ಜಾರಿಗೆ ಬರುವಂತಹ ವರ್ಗಾವಣೆ ಇವತ್ತು ಬರೋಲ್ಲ. ಅದು ನಮ್ಮ ಮಾಸ್ಟ್ರು ಯಾವಾಗಲೂ 3 ಪಾಯಿಂಟ್ ಹೇಳ್ತಾ ಇದ್ರು. ಯಾವತ್ತು ಕಾಲೇಜಲ್ಲಿದ್ದಾಗ ವಿಲ್ ಅಂದರೆ ಏನು ಅಂದಾಗ 3 ಪಾಯಿಂಟು ಪ್ಲಸ್ 3 ಪಾಯಿಂಟು ಭಾಳ ಬೋರ್ಡಲ್ಲಿ ಒಂದು ಮೂಲೆಯಲ್ಲಿ ಹಿಂಗೆ ಬರೀತಾ ಇದ್ರು. ಎನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಬರವಣಿಗೆಯಲ್ಲಿ ಇರಬೇಕು. ಎರಡನೇದು ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಇನ್ನೇನು ಸಂಗೀತ ಹಾಡೋ ಬರ್ಕೊಂಡು ಹೋದ್ರೆ ಅದು ಪ್ರಯೋಜನ ಅಲ್ಲ. ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಆಸ್ತಿಯನ್ನು ವಿಲೆ ಮಾಡ್ತಕ್ಕಂಥದ್ದು. ಮೂರನೇದು ಪೋಸ್ಟ್ ಮಾರ್ಟಮ್ ಎಫೆಕ್ಟ್, ನಾನು ಬರೆದ್ನಲ್ಲ ನನ್ನ ಕಾಲ ನಂತರ ಜಾರಿಗೆ ಬರೋದು. ಎಷ್ಟು ಸಲ್ವ 71ನೇ ಇಸ್ವಿ ನಾನು ಲಾ ಕಾಲೇಜ್ ಓದ್ತಾ ಇದ್ದು. ನಮ್ಮ ಮಾಸ್ಟ್ರು ಈ 3 ಪಾಯಿಂಟ್ ಹೇಳಿದರು. ಏನಂತ? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಇದೆ ವಿಲ್ ಅಂದರೆ ಇಷ್ಟೇ. ಈ 3 ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ವಿಲ್ ಅನ್ನೋದು ಅರ್ಥ ಆಗುತ್ತೆ. ಇನ್ನು 3 ಪಾಯಿಂಟ್ ಹೇಳ್ತಾ ಇದ್ರು ಯಾವಾಗಲೂ. ಆ 3 ಪಾಯಿಂಟು ಔಪಚಾರಿಕ ಕ್ರಿಯೆ, ಇದು ಸಬ್ಸ್ಟ್ಯಾಂಟಿವ್. ಆ 3 ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಬೇಕಾ, ಅಟೆಸ್ಟೇಷನ್ ಸಾಕ್ಷಿಯ ಅಗತ್ಯ ಇದೆಯಾ, ಸ್ಟ್ಯಾಂಪ್ ಡ್ಯೂಟಿ. ನೋಡಿ, ಈ 3 + 3 ಜ್ಞಾಪಕ ಇಟ್ಕೊಡ್ರಿ. ವಿಲ್ ಬಗ್ಗೆ ಮಾಸ್ಟರ್ ಆಗಿ ಹೋಗ್ತೀರಿ ನೀವು. ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ. ಈ 3 ಏನದು? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಲಾಸ್ಟಲ್ಲಿ ನಮ್ಮ ಮಾಸ್ಟರ್ ಭಾಳ ಜೋಕು, ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮಾಮೂಲು ಕೊಡಬೇಕಲ್ಲ, ಅದಕ್ಕಾಗಿ ಲಾಸ್ಟಲ್ಲಿ ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಅದಿಲ್ಲದೆ ಆಗೋದೇ ಇಲ್ಲ ಕೆಲಸ. ತಮಾಷೆಗಾಗಿ ಕ್ಲಾಸ್ ರೂಮ್ನಲ್ಲಿ ಆ ಥರ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅಂತ ಎಲ್ಲ ವಿಲ್ಲು ಬರವಣಿಗೆಯಲ್ಲೇ ಇರಬೇಕಾ? ಹೌದು. ಬರವಣಿಗೆ ಇಲ್ಲದೆ ಬಾಯಿ ಮಾತಲ್ಲಿ ವಿಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ನಮ್ಮ ಬಹಳ ಜನ ಕಲ್ಪನೆಯೇ ಇಲ್ಲ. ಅದು ಕಲ್ಪನೆ ಇಲ್ಲ ಅಂದರೆ ನಿಮ್ಗೆ ಅದನ್ನು ತಿಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ, ನೀವು ಓದ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಪ್ರಿವಿಲೇಜ್ಡ್ ವಿಲ್ಸ್ ಅಂತ ಕರಿತೀವಿ. ಏನು ಯಾವ ಸಂದರ್ಭದಲ್ಲಿ ಪ್ರಿವಿಲೇಜ್ ಇದೆ ಅವನಿಗೆ ಅಂದರೆ, ಒಬ್ಬ ಯೋಧ ಯುದ್ಧದಲ್ಲಿ ತೊಡಗಿದ್ದಾನೆ. ಬರೀ ಯೋಧ ಅಲ್ಲ, ಇಂಡಿಯನ್ ಆರ್ಮಿಲಿರೋನು ಯೋಧ, ಇಂಡಿಯನ್ ನೇವಿಲಿರೋನು ನೇವಿ ಮ್ಯಾನ್, ಇಂಡಿಯನ್ ಏರ್ಫೋರ್ಸಲ್ಲಿರೋದು ಏರ್ಮನ್, ಇವರೆಲ್ಲ ಯೋಧರೇ. ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ತೊಡಗಿರುವ ಯೋಧ ಅವನಿದ್ದಾನೆ. ಇವತ್ತಿನ ದಿವಸ ಪಹಲ್ಗಾಮ್ ಗಲಾಟೆ ಆಯಿತು ಮೊನ್ನೆ, ಅದಕ್ಕೆ ಹೋದರು ನಮ್ಮ 100 ಯೋಧರು ಹೋದ್ರು ಅಲ್ಲಿಗೆ, ಆ ಯುದ್ಧ ರಂಗದಲ್ಲೇ ಇದ್ದರು. ಆಗ ಅವನಿಗೆ ಅನಿಸುತ್ತೆ, ನಾನೊಂದು ವಿಲ್ ಬರೆದು ಬಿಡಬೇಕಾಗಿತ್ತು. ಗುಂಡೇಟು ಬಿದ್ದಿಲ್ವೋ, ತನ್ನ ಮರಣ ಹತ್ತಿರ ಬರ್ತಾ ಇದೆ, ನಾನೇನಾದರೂ ಮಾಡಬೇಕಾಗಿತ್ತು. ಆಗ ಯಾವ ಲಾಯರ್ ನೋಡ್ಕೊಂಡು ಹೋಗ್ತಾನೆ, ಯಾವ ಪೇಪರ್ ತೆರೀತಾನೆ, ಯಾವ ಪೇಪರಲ್ಲಿ ಬರೆಸ್ತಾನೆ, ಆ ಓರಲ್ ವಿಲ್ಲು ಅವ್ನು ಮಾಡಬಹುದು. ನೋಡ್ರಿ, ಎ ಸೋಲ್ಜರ್ engaged in warfare, a navy man engaged in his work, and a airman engaged in his duty can make a oral will. ಜಾಸ್ತಿ ವಿವರ ಹೇಳಕ್ಕೆ ಹೋಗಲ್ಲ. ಪ್ರಸ್ತುತ ನಮ್ಮಂಥವ್ರಿಗೆ ಅದರ ವಿಶೇಷ ತಿಳುವಳಿಕೆ ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಬಾಯಿ ಮಾತಿನಲ್ಲೂ ಅವರ ಅಭಿಲಾಷೆ ಏನಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಕೂಡ ವಿಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದಾದಮೇಲಿಂದ ಅವರು ಸೈನ್ಯಕ್ಕೆದ್ದ ಈಚೆ ಬರ್ತಾರೆ, ಬಂದು ಎಷ್ಟು ದಿವಸದಲ್ಲಿ ಅದಕ್ಕೊಂದು ಔಪಚಾರಿಕ ಕ್ರಿಯೆಗಳು ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು. ಅವೆಲ್ಲ ಮುಂದಕ್ಕಿದೆ. ಒಟ್ಟು ಯಾವಾಗಲೂ ರೈಟಿಂಗಲ್ಲೇ ಇರಬೇಕು ಅಂತ ಏನಲ್ಲ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಾಯಿ ಮಾತಲ್ಲೂ ಮಾಡಬಹುದು. ಈಗ ಹಂಗಾರೆ ಬಂದೇ ಬಿಡ್ತೀನಿ. ಮಾಮೂಲಿ ನಮ್ಮ ಕೆಲಸ ಯಾವುದಪ್ಪ ಇಲ್ಲಿ? ಮಾಮೂಲಿ ಅಂದರೆ ಸಹಜವಾದ. ಯಾರು ವಿಲ್ಲನ್ನು ಮಾಡಬಹುದು? ಪ್ರಶ್ನೆ. ಏನೇ ಒಂದು ಕಾನೂನು ಪ್ರಕಾರ ಒಂದು ಕರಾರು ಅಥವಾ ಒಂದು ಏನಾದರೂ ಒಂದು ಕ್ರಿಯೆ ಕಾನೂನಲ್ಲಿ ಎನ್ಫೋರ್ಸ್ ಮಾಡ್ತಕ್ಕಂಥ ಕ್ರಿಯೆ ಮಾಡಬೇಕು ಅಂದರೆ ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಪ್ರಾಪ್ತ ವಯಸ್ಸು ಅಂದರೆ ಏನು? ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಅಂತ ಇದೆ. ಅದರಡಿಯಲ್ಲಿ 18 ವರ್ಷ ತುಂಬಿರೋವನ್ನ ಮೇಜರ್ ಅಂತ ಕರೀತಾರೆ.
ಅದರಿಂದ ವಿಲ್ ಬರೀಬೇಕು ಅಂತಂದರೂ ಕೂಡ ಅವನು ಕೂಡ ಹಿ ಶುಡ್ ಹ್ಯಾವ್ ಅಟೈನ್ ದಿ ಏಜ್ ಆಫ್ ಮೆಜಾರಿಟಿ, ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಬರೀ ಪ್ರಾಪ್ತ ವಯಸ್ಸಿಗೆ ಬಂದರೆ ನಾವೆಲ್ಲ ಬೈತೀವಲ್ಲ ಎಷ್ಟು ಸರಿ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ, ಏನೋ ಬುದ್ಧಿ ಬರಲಿಲ್ಲ. ಸೌಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ಬುದ್ಧಿ ಶಕ್ತಿ ಚುರುಕಾಗಿರಬೇಕು, ವಿವೇಚನೆ ಬಳಸುವ ತಾಕತ್ತಿರಬೇಕು, ಅಷ್ಟು ತಿಳುವಳಿಕೆ ಅವನಿಗಿರಬೇಕು. ಇನ್ಯಾವುದೇ ರೀತಿ ನಿಷೇಧ ಅವನ ಮೇಲೆ ಇಲ್ಲ ಅಂದಾಗ ಒಬ್ಬ ಏಜ್ ಆಫ್ ಮೆಜಾರಿಟಿಗೆ ಬಂದವನು ಸೌಂಡ್ ಡಿಸ್ಪೋಸಿಂಗ್ ಮೈಂಡ್. ವಾಟ್ ಈಸ್ ದಿ ಸೌಂಡ್ ಡಿಸ್ಪೋಸಿಂಗ್ ಮೈಂಡ್ ಅಂದರೆ, ನಾನು ಏನು ಮಾಡ್ತಾ ಇದ್ದೀನಿ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. ಈಗ ನೀವು ಬಂದರೆ ಆ ಕಡೆಯಿಂದ ಒಂದು ಖಾಲಿ ಪೇಪರ್ ಹಿಡ್ಕೊಂಡು ಒಂದು ಸೈನ್ ಹಾಕಿ ಸರ್ ಅಂದರೆ ಹಾಕ್ಬಿಡ್ತೀನ? ಸೈನ್ ಹಾಕಿದ್ರೆ ಅದರ ಪರಿಣಾಮ ಏನು? ಜನಧ್ವನಿಯವರು ಬಂದಿದ್ದಾರೆ ಇಲ್ಲಿ, ನನ್ನ ಹತ್ರ ಖಾಲಿ ಕಾಗದಕ್ಕೆ ಕೊಡಿ ಸರ್, ಸೈನ್ ಹಾಕ್ಕೊಡಿ ಸರ್, ಆಮೇಲೆ ನಾನು ಮಾಡ್ಕೋತ ಇಲ್ಲಪ್ಪ ಹಾಕೋದಿಲ್ಲ. ಏತಕ್ರಿ ಹೇಳ್ರಿ ಇದು? ಇನ್ನೇನು ಇಲ್ಲ ಸರ್, ಇಲ್ಲಿಗೆ ನಾನು ಬಂದಿದ್ದೆ ಅಂತ ಸರ್ ಲೆಟ್ರು. ನೀವು ಬಂದಿದ್ರೆ ಬರ್ಕೊಡ್ರಿ ಲೆಟ್ರು, ಆಮೇಲೆ ನಾನು ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೇನಂತೆ? ಹಾಂ, ನನ್ನ ಕ್ರಿಯೆಯ ಪರಿಣಾಮ ಏನಾಗಬಹುದು ಅನ್ನೋಷ್ಟು ಬುದ್ಧಿಶಕ್ತಿ ಇದೆ ನನಗೆ. ಎ ಪರ್ಸನ್, ನೋಡಿ ಇಂಗ್ಲೀಷಲ್ಲಿ ವಾಕ್ಯ ಚೆನ್ನಾಗಿದೆ, ಹೂ ಈಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಆ್ಯಕ್ಟ್ಸ್. ಹೆಂಗಿದೆ ಮಜಾ? ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್. ಸೈನ್ ಹಾಕಿದ್ರೆ ಇದಕ್ಕೆಲ್ಲ ಒಪ್ಕೊಂಡೆ ನ್ಯಾಚುರಲ್ ಅಲ್ಲಿ ಬನ್ನಿರಿ. ಪ್ರಾಬಬಲ್, ಸೈನ್ ಹಾಕದೆ ಖಾಲಿ ಕಾಗದಕ್ಕೆ ಹಾಕಿದ್ರೆ ಪ್ರಾಬಬಲ್ ಏನಾಗ್ಬೋದು? ದುರುಪಯೋಗ ಆಗೋ ಸಾಧ್ಯತೆ ಇದೆ. ಇದರ ಪರಿಣಾಮ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ. ನ್ಯಾಚುರಲ್ ಆ್ಯಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್, ನನ್ನ ಸಹಿಯ ಸಹಜವಾದ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೈನ್ ಹಾಕಬೇಕು. ಅಷ್ಟು ಬುದ್ಧಿಶಕ್ತಿನಾದರೂ ಇದ್ದವನು ವಿಲ್ಲನ್ನು ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ವಿಲ್ ಮಾಡೋದು ಅಂದರೆ ಏನು ಅನ್ನೋದಕ್ಕಾದರೆ ಏನಪ್ಪ, ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ಗೆ ಬಿಟ್ಬಿಟ್ರೆ ನಾನು ಸತ್ತ ಮೇಲೆ ನಾರ್ಮಲ್ ಕೋರ್ಸಲ್ಲಿ ಹೋಗುತ್ತೆ. ವಿಲ್ ಯಾಕೆ ಮಾಡಬೇಕು? ಸೊ ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್, ರೈಟ್? ನೋಡ್ರಿ, ನನಗೆ 7 ಜನ ಮಕ್ಕಳಿದ್ದಾರೆ, ನಾನು 7 ಜನಕ್ಕೂ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಎಲ್ಲ 7 ಪಾಲಾಗುತ್ತೆ. ಅಥವಾ ನನ್ನ ಹೆಂಡ್ತಿನೂ ಅವತ್ತು ಬದುಕಿದ್ರೆ 8 ಪಾಲಾಗುತ್ತೆ, ನನ್ನ ಹೆಂಡತಿ ಮಕ್ಕಳು 8. ನನಗನ್ಸುತ್ತೆ ಒಂದು ಕ್ಷಣ, ಈ 7 ಮಕ್ಕಳ ಪೈಕಿ 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಭಾರಿ ಚೆನ್ನಾಗಿದ್ದಾರೆ, ತುಂಬ ಅನುಕೂಲವಾಗಿದ್ದಾರೆ, ಲಕ್ಷ ರೂಪಾಯಿ ಸಂಬಳ ಇವತ್ತು ಎಲ್ಲರಿಗೂ ಗೊತ್ತಿದೆ ಅಲ್ವೇ? ಇನ್ನು 4 ಜನ ಸಾಧಾರಣವಾದ ಕೆಲಸ, ಒಬ್ಬರಂತೂ ವ್ಯವಸಾಯ ಗೊತ್ತು, ನಮ್ಮ ವ್ಯವಸಾಯದ ಅನ್ಸರ್ಟನಿಟಿಗಳು, ಒಂದು ವರ್ಷ ಬೆಳೆ ಬರುತ್ತೆ, ಒಂದು ವರ್ಷ ಮಳೆ ಇಲ್ಲ. ಕೋಟೆ ತಾಲೂಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಷ್ಟ ಏನು ಅಂತ ಅಲ್ವೇ? ಆ ಥರ ಸ್ಥಿತಿಲಿದ್ದಾರೆ. ನನ್ನ ಆಸ್ತಿಯಲ್ಲಿ ಎಲ್ರಿಗೂ ಸಮಪಾಲು ಬೇಡ. ಈ ಮೊದಲನೇ 4 ಜನ ಅಂತ ಹೇಳಿದ್ನಲ್ಲ ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೇನು ಕೊಡದಿದ್ರು ಆಯಿತು. ಈ 3 ಜನ ಇದ್ದಾರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡೋಣ. ನನಗನ್ಸುತ್ತೆ, ನನ್ನ ಹೆಂಡ್ತಿಗಂತೂ ಅಯ್ಯೋ ನನ್ನ ಕಾಲ ನಂತರ ಏನು ನನ್ನ ಮಕ್ಕಳು ನೋಡ್ಕೋತಾರಂತ ಯಾವ ಖಾತ್ರಿ? ಸೊ ನನ್ನ ಹೆಂಡತಿಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಈ 3 ಮಕ್ಕಳಿಗೆ ಆದ್ಯತೆ ಕೊಡಬೇಕು. ದಟ್ ಈಸ್ ಹೌ ಐ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಹಾಗೆ ಬಿಟ್ಟರೆ 8 ಪಾಲು, ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ಗವರ್ನರ್ ಆಗಿರಲಿ, ಅವ್ರಿಗೂ 1 ಪಾಲು, ನನ್ನ ಹೆಂಡ್ತಿಗೂ 1 ಪಾಲೆ ಅಲ್ವೇ? ಆ 1 ಪಾಲು ಸಾಲದೆ ಹೋಗ್ಬೋದು ಅವಳು ಜೀವನಕ್ಕೆ, ಅಷ್ಟೇ ಕಾನೂನು ಪ್ರಕಾರ ಬರೋದಷ್ಟೇ. ಹೆಚ್ಚು ಕೊಡಬೇಕು, ಬಡವರಿಗೆ ಜಾಸ್ತಿ, ಶ್ರೀಮಂತರಿಗೆ ಕಮ್ಮಿ, ಆ ಥರ ಎಲ್ಲೂ ಇಲ್ವಲ್ಲ. ಆದ್ದರಿಂದ ನಾನೇನು ಅನ್ಕೋತೀನಿ, ಲೆಟ್ ಮೀ ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎಕ್ಸಿಕ್ಯೂಟಿಂಗ್ ಎ ವಿಲ್. ಆ ವಿಲ್ಲಲ್ಲಿ ಯಾವಾಗಲೂ ಈ ಪದಗಳನ್ನು ಬರಿತೀವಿ, ನನ್ನ ಕಾಲ ನಂತರ. ಈ ಪದ ಯಾವುದೇ ವಿಲ್ ತೆಗೆದು ನೋಡಿ, ನನ್ನ ಕಾಲ ನಂತರ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ. ನೋಡಿ ಚೆನ್ನಾಗಿದೆ, ನನ್ನ ಕಾಲ ನಂತರ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ. ನನ್ನ ಇಚ್ಛೆ ಏನು ಅಂದರೆ ಈ 3 ಜನಕ್ಕೆ ಪ್ರಿಯಾರಿಟಿ, ನನ್ನ ಹೆಂಡತಿಗೆ ರಕ್ಷಣೆ, ಅವ್ರಿಗೆ ಪರವಾಗಿಲ್ಲ ಇರಲಿ. ಇದು ನನ್ನ ಇರಾದೆ ಅಂದರೆ ಅಭಿಪ್ರಾಯ, ನನ್ನ ಆಶಯ. ಆ ಪ್ರಕಾರ ಇರಬೇಕು ಅಂತ ಈ ಮರಣ ಶಾಸನವನ್ನು ಬರೆಸುತ್ತಿದ್ದೇನೆ. ಇನ್ನೂ ಒಂದು ಬಹಳ ಜನ ಕೇಳ್ತಾರೆ ನನ್ನ ಪ್ರಶ್ನೆ,
ಸರ್ ಯಾವ ವಯಸ್ಸಿನವರು ವರ್ಣಶಾಸನ ಬರಿಬೋದು? ನಮ್ಮ ವಿಲ್ಗಳಲ್ಲಿ ಇನ್ವೇರಿಯಬಲಿ ಎಲ್ಲ ಒಂದೊಂದು ಎಕ್ಸೆಪ್ಷನ್ ಇರ್ಬೋದಪ್ಪ, 100ರಲ್ಲಿ 1, 1000ದಲ್ಲಿ 2 ಈ ಥರ ಇದ್ರೂ ಇರ್ಬೋದೇನೋ. ಒಂದು ವಯಸ್ಸು ದಾಟಿದವರೇ ವಿಲ್ ಬರೀತಾರೆ. ಅಂದರೆ ಒಂದು ವಯಸ್ಸು ಜೀವನದಲ್ಲಿ ಯಾವುದೋ ಒಂದು ಹಂತ ದಾಟಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ ಅವ್ರಿಗೇನು ಹೆಚ್ಚು ಯೋಚನೆ ಇಲ್ಲ, ನನ್ನ ಕಾಲ ನಂತರ ಹೇಗೆ ಹೋಗಬೇಕು ಅನ್ನೋದು ಯೋಚನೆ ಬರುತ್ತೆ. ಆ ವಯಸ್ಸಲ್ಲಿ ದಟ್ ಮೇ ಬಿ 40, ದಟ್ ಮೇ ಬಿ 50, ದಟ್ ಮೇ ಬಿ 60, ದಟ್ ಮೇ ಬಿ 80 ಆಲ್ಸೋ. 80ಕ್ಕೂ ವಿಲ್ ಮಾಡದೇ ಇರೋರು ಇದ್ದಾರೆ. ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ಮಾಡೇ ಬಿಡ್ಬೇಕಾ ಸರ್ ಈಗ ನಾನು ಹಂಗಾದ್ರೆ ಅಂತಾರೆ. ಆವಾಗ ಅಂಥ ವಿಲ್ಲಲ್ಲಿ ಏನು ಬರಿತೀವಿ ಗೊತ್ತೇ? ಜೀವನವು ನಶ್ವರ. ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಹೊಟ್ಟೆ. ಜೀವನವು ನಶ್ವರ ಅಲ್ವಾ? ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ. ಇವತ್ತಿನ ನಾಳೆ ನನ್ನ ಲೈಫು, ನಾಳೆ ಇದಕ್ಕೆ ಬೋನಸ್ಸು ಗೊತ್ತಿಲ್ಲ ಅಲ್ವಾ? ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು. ಅಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈಗಲಾದ್ರೂ ನನ್ನ ಪ್ರಾಪರ್ಟಿ ನನ್ನ ಕಾಲ ನಂತರ ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ ಆ ವಾಕ್ಯಕ್ಕೆ ಇದು ಪ್ರಿಯಾಂಬಲ್, ಹಿಂದೆ ಪ್ರೆಲ್ಯೂಡ್ ಅಲ್ವಾ? ಜೀವನವು ನಶ್ವರ, ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಹೀಗೆ ಮಾಡ್ತಾ ಇದ್ದೀನಿ. ಸೊ ಏಜ್ಗೆ ಅಲ್ಲೇನೂ ಇಲ್ಲ, 18 ತುಂಬಿದ್ರೆ ಸಾಕು. 80 ಆಗಿದ್ರೂ ಬರೀದೇ ಇರ್ಬೋದು. ನಾವು ಯು ಕಾಂಟ್ ಕಂಪೇಲ್ ಎನಿಬಡಿ. ನಿನ್ನ ಇಚ್ಛೆ ಅಲ್ವೇನ್ರಿ, ಬೇಕಾದ್ರೆ ಬರೀರಿ, ಬೇಡಿದ್ರಿ ಬಿಡ್ರಿ. ಆ ದೃಷ್ಟಿಯಿಂದ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎ ಪರ್ಸನ್ ಹೂ ಹ್ಯಾಸ್ ರೀಚ್ಡ್ ಸಮ್ ಆಪ್ಟಿಮಮ್ ಏಜ್. ನಾನು ಏಜ್ ಏನು ಹೇಳೋಕ್ಕಾಗಲ್ಲ. 18 ತುಂಬಿದೆ, ಹೌದು. 80 ತುಂಬಿದೆ ಸಾರ್, ಬರ್ದಿಲ್ವಲ್ಲ ಅವ್ನು ಬರ್ದಿದ್ದು ನಾನೇನು ಮಾಡೋಕ್ಕಾಗಲ್ಲಪ್ಪ. ಅದರಿಂದ ವಯಸ್ಸಿನ ಸ್ಟಿಪ್ಯುಲೇಷನ್ ಏನೂ ಇಲ್ಲ ಅದರಲ್ಲಿ. ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಲೆವೆಲಲ್ಲಿ. ಕೆಲವು ಸಾರಿ ಆ ವಿಲ್ ಬರ್ಸೋ ಹೊತ್ತಿಗೆ ಅವ್ರೇನು ಮಾಡ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೇ ಇರುವಂತೆ ಇರ್ತಾರೆ. ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ. ಈಚಿನ ಮಾತಲ್ಲ, ತುಂಬ ಹಳೆ ಮಾತು. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದರು, ಕಾರಲ್ಲೇ ಕೂರಿಸ್ಕೊಂಡಿದ್ರು. ಮೊದಲೇ ಎಲ್ಲ ಸೂಚನೆ ಕೊಟ್ಟಿದ್ದು ಸತ್ಯ, ಬರೆದಿದ್ದು ಸತ್ಯ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾಜರು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಲ್ಲ. ಮೆಟ್ಲು ಹತ್ತೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಕಾರಲ್ಲೇ ಕೂತ್ಕೊಂಡಿದ್ರು. ನಾನೇ ಹೋಗಿ ಸಬ್ ರಿಜಿಸ್ಟ್ರಾರ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮಿ ಇವ್ರನ್ನ ಮೊದಲಿಂದ ನೋಡಿದ್ದೀನಿ, ನಮ್ಮ ಹಿಂದಿನ ಕ್ಲೈಂಟು, ಅವ್ರ ಸೂಚನೆ ಮೇರೆಗೆ ನಾನು ವಿಲ್ಲೂ ತಯಾರು ಮಾಡಿದ್ದೀನಿ. ಇವತ್ತು ಇಲ್ಲಿಗೆ ಬಂದಿದ್ದಾರೆ ರಿಜಿಸ್ಟರ್ ಮಾಡಿಸೋಕ್ಕೆ, ಮೆಟ್ಲು ಹತ್ತೋಕ್ಕೂ ಆಗೋಲ್ಲ. ವಿಶೇಷವಾದ ಅರ್ಜಿ ಕೊಡ್ರಿ, ಮನೆಗೆ ಬೇಕಾದ್ರೂ ಕರ್ಕೊಂಡೋಗ್ರಿ, ಮನೆಗೆ ಬಂದು ರಿಜಿಸ್ಟರ್ ಮಾಡ್ತೀವಿ ಅಂತಂದರು. ಅಲ್ಲ, ಇಲ್ಲಿಗೆ ಬಂದುಬಿಟ್ಟಿದ್ದಾರೆ, ಫ್ಯೂನ ಕಳಿಸಿದ್ರೆ ತೊಗೋಬಹುದು, ಹೆಬ್ಬೆಟ್ಟು ಅವ್ರ ಸಮ್ಮತಿ ತೊಗೋಬಹುದು. ಫ್ಯೂನ ಕಳಿಸ್ಕೊಟ್ಟು ಅಕಾಮಿಡೇಟ್ ಮಾಡಿ. ಇನ್ನೂ ಬೆಡ್ ರಿಡನ್ ಇರ್ಬೋದು, ಅಲ್ಲಾಡೋಕ್ಕೆ ಆಗೋದೇ ಇಲ್ಲ, ಅದ್ರ ಮಾತುಗೀತಾಡ್ತಾನೆ. ಈ ಓರಿಯೆಂಟೇಷನ್ ಅಷ್ಟು ಪ್ಲೇಸ್ ಆ್ಯಂಡ್ ಟೈಮ್ ಅಂತೀವಿ. ಈಗ ಇಲ್ಲಿದ್ದೀರಲ್ವೇ ನೀವು, ಯಾವ ಊರಲ್ಲಿದ್ದೀರಿ ಅಂದರೆ ಮೈಸೂರಲ್ಲಿದ್ದೀನಿ ಅಂತೀರಿ. ಎಷ್ಟೊತ್ತು ಈಗ ಅಂದರೆ ಬೆಳಗ್ಗೆ 11 ಗಂಟೆ ಅಂತೀರಿ. ಸೊ ನಿಮ್ಮ ಮೈಂಡು ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್. ಹಾಸ್ಪಿಟ್ಲಲ್ಲಿ ಮಲಗಿರೋರಿಗೆ ಆ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್ ಇರೋದೇ ಇಲ್ಲ. ಎಷ್ಟೋ ಸರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಎಷ್ಟೋ ಸಾರಿ ವಿಲ್ ಬರ್ಸೋವಾಗ ಆ ಡಾಕ್ಟ್ರನ್ನ ಕರಿತೀನಿ, ಸರ್ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್ ಇದೆಯಾ ಇವನ ಮನಸ್ಸಲ್ಲಿ ಕೇಳಿ ಅಂತೀನಿ. ಅವ್ರು ಪ್ರಶ್ನೆಗಳು ಹಾಕ್ತಾರೆ ಅವನಿಗೆ, ಎಲ್ಲಿದ್ದೀಯಾ? ಆಸ್ಪತ್ರೆಯಲ್ಲಿದ್ದೀನಿ. ಯಾತಕ್ಕೆ ಬಂದೆ ಆಸ್ಪತ್ರೆಗೆ? 3 ದಿವಸದಿಂದ ತೊಂದರೆ. ಇವ್ರು ಯಾರು ಗೊತ್ತಾ? ಲಾಯರು. ಯಾವಾಗಿಂದ ಗೊತ್ತು? ನನ್ನ ಮೊದಲಿಂದಾನೂ ಗೊತ್ತು. ಇವತ್ತ್ಯಾಕೆ ಲಾಯರ್ನ ಇಲ್ಲಿಗೆ ಕರೆದೆ? ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರಾ? ಇಲ್ಲ ಸರ್ ವಿಲ್ ಬರ್ಸ್ಬೇಕು ಅಂತ. ಏನು ವಿಲ್ಲಲ್ಲಿ ಏನು ಮಾಡಬೇಕು ಅಂತಿದ್ಯಾ? ನನ್ನ ತಂಗಿ ಕೊಟ್ಬಿಡ್ಬೇಕು ಅಂತ. ಇಷ್ಟು ವಿಷಯ ಡಾಕ್ಟ್ರು ಪ್ರಶ್ನೆಗಳನ್ನು ಹಾಕಿ ಡಾಕ್ಟ್ರು ಸರ್ಟಿಫೈ ಮಾಡ್ತಾನೆ. ಹೌ ಪುಟ್ ಜನರಲ್ ಕ್ವಶನ್ಸ್ ಟು ದಿಸ್ ಪೇಷಂಟ್. ದೇರ್ ಈಸ್ ಓರಿಯೆಂಟೇಷನ್ ಆಫ್ ಮೈಂಡ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್. ಶಿ ಈಸ್ ಕಾಂಪಿಟೆಂಟ್ ಟು ಎಕ್ಸಿಕ್ಯೂಟ್ ಎ ವಿಲ್. ಹಾಸ್ಪಿಟ್ಲಲ್ಲೂ ಸೈನ್ ತೊಗೊಂಡಿದ್ದೀನಿ ವಿಲ್ಗೆ. ಅವ್ರು ಸೂಚನೆ ಕೊಟ್ಟಿದ್ದು ಹೌದು, ಆ ಪ್ರಕಾರ ಬರೆದಿದ್ದು ಹೌದು. ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅವ್ರ ಬುದ್ಧಿಶಕ್ತಿ ಯಾವ ಲೆವೆಲಲ್ಲಿತ್ತು ಅಂತ ಡಾಕ್ಟ್ರು ಹೇಳ್ತಾರೆ. ಅದನ್ನು ನಾನು ಹೇಳಿದ್ದು ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್ ಅಂತ. ಈ ಥರ ಬರೆದಂಥ ವಿಲ್ಲನ್ನು ಅಥವಾ ಬರೆಸಿದ ವಿಲ್ಲನ್ನು, 2 ಪದ ಬಂತು. ನಾನು ಲಾಯರ್ ಅದರಿಂದ ಬರೆದಂಥ ಅಂತ ಇದ್ದೆ. ಅಂದರೆ ಬಂದು ನನ್ನ ಹತ್ರ ಬರೆಸ್ತಾರೆ ಅಂತ ಕಾರಣಕ್ಕೆ ನೀವೇ ಬರಿಬೋದು. ಇದಕ್ಕೇನು ಲಾಯರೇ ಬರ್ಕೊಡ್ಬೇಕು ಅಂತ ಏನೂ ಇಲ್ಲ. ತುಂಬ ಹಿರಿಯರು, ದೊಡ್ಡವರು,
ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅವರೇ ಪೂರ್ತಿ ಕಣೆ ಬರೆದಿದ್ದಾರೆ ವಿಲ್ಗಳು. ಕೊನೆಯಲ್ಲಿ ಬರೀತಾರೆ ಸ್ವಹಸ್ತ, ಅಂದರೆ ನಾನೇ ಬರೆದಿದ್ದೀನಿ, ಇದಕ್ಕೆ ಯಾರ್ದೇನೂ ಬೇಕಾಗೇ ಇಲ್ಲ. ಬೇರೆ ಸೇಲ್ ಡೀಡ್ಗಾದರೆ ಯಾರಾದ್ರು ಲಾಯರ್ ಕನ್ಫರ್ಮ್ ಮಾಡಬೇಕು, ಪತ್ರ ಬರಹಗಾರ ಕನ್ಫರ್ಮ್ ಮಾಡಬೇಕು, ಬೋಗಿ ಪತ್ರಕ್ಕೆ ಆ ಥರ. ಈ ವಿಲ್ಗೆ ಇಂಥವ್ರು ಕನ್ಫರ್ಮ್ ಮಾಡಬೇಕು, ಅಂಥವ್ರ ಅಡ್ವೈಸ್ ಮೇಲೆ ಬರೀತು, ಅವೆಲ್ಲ ಏನೂ ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಬಂತು ಅದನ್ನು ಬರ್ಕೊಂಡು ಹೋಗ್ತೀರಿ, ನೀವೇ ಸ್ವಹಸ್ತ ಅಂತ ಸೈನು ಹಾಕ್ತೀರಿ, ವಿಲ್ಗೂ ಸೈನ್ ಹಾಕ್ಬಿಡ್ತೀರಿ. ನೀವು ಯಾರನ್ನು ಕೇಳಲೇಬೇಕಾದಿಲ್ಲ, ರೆಡಿ ಮಾಡಿದ್ದೀರಿ. ಈ ಥರ ರೆಡಿ ಮಾಡ್ತಕ್ಕಂಥ ವಿಲ್ಲು ಸ್ಟ್ಯಾಂಪ್ ಪೇಪರ್ ಮೇಲೆ ಇರಬೇಕಾ, ಪ್ಲೇನ್ ಪೇಪರ್ ಮೇಲೆ ಇದ್ದರೆ ಸಾಕಾ? ಆಗಲೇ ನಿಮ್ಗೆ ಹೇಳಿದೆ ನಾನು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ 3 ಪದಗಳು ಬಳಸಿದೆ. ನಮ್ಮ ಮಾಸ್ಟರ್ ಹೇಳ್ತಾಯಿದ್ದು 71ನೇ ಇಸ್ವಿಯಲ್ಲಿ ಕಾಲೇಜಲ್ಲಿ ನಾನು ಓದೋವಾಗ ಹೇಳ್ತಾಯಿದ್ರು, ನೋ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರೇ ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 3 ಮುಗಿದೋಯ್ತಲ್ಲ ಅಲ್ಲಿಗೆ. ಪ್ಲೇನ್ ಪೇಪರ್ ಮೇಲೆ ಬರೀರಿ. ಇದರ ಶೀಟ್ ಕೊಡ್ತಾರಲ್ಲಪ್ಪ, ಗ್ರೀನ್ ಶೀಟ್ ಅಂತ, ಸ್ವಲ್ಪ ದಪ್ಪಕ್ಕಿರುತ್ತೆ ಪೇಪರು, ದೀರ್ಘಕಾಲ ಚೆನ್ನಾಗಿರುತ್ತೆ. ಈಚೆಗೆಲ್ಲ ಡಾಕ್ಯುಮೆಂಟ್ ಶೀಟ್ಸ್ ಅಂತ ಬರುತ್ತೆ, ₹2 ಒಂದು ಶೀಟ್ಗೆ. ಒಂದೇ ಮಗಲಿಗೆ ಬೇಕಾದ್ರೂ ಬರೀಬೋದು, ಹಿಂದೆ ತಿರುಗಿಸಿ ಕೂಡ ಬರೀಬೋದು. ಬೆಳ್ಳಗಿದೆ ಹಾಲು ಕಾಗ್ದ ಅಂತ ಇದ್ದು ನಾವು ಚಿಕ್ಕವರಿದ್ದಾಗ ವೈಟ್ ಪೇಪರ್ ಅನ್ನೋಕ್ಕೆ ಸ್ಕೂಲ್ನಲ್ಲಿ ಹಾಲು ಕಾಗ್ದ, ಹಾಲಿನ ಬಣ್ಣ ಇತ್ತಲ್ಲ ಅದು, ಈಗಲೂ ಅದೇ ಥರ ಹಾಲು ಕಾಗ್ದ ಅದು. ಆ ಹಾಲು ಕಾಗ್ದದ ಮೇಲೆ ಬರೀಬೋದು. ಸೊ ಸ್ಟ್ಯಾಂಪ್ ಪೇಪರ್ ಈಸ್ ನಾಟ್ ರಿಕ್ವೈರ್ಡ್. ಸ್ಟ್ಯಾಂಪ್ ಪೇಪರ್ ಬೇಡ ಅಂದಾಗ ರಿಜಿಸ್ಟ್ರೇಷನ್ನು ಈಸ್ ಆಪ್ಷನಲ್. 3 ರಿಕ್ವೈರ್ಮೆಂಟ್ ಹೇಳಿದ್ದೆ ಅಲ್ಲ, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ ಅಂತ. ಸ್ಟ್ಯಾಂಪ್ ಡ್ಯೂಟಿ ಬಿಟ್ಬಿಟ್ಟೆ, ಮುಗೀತು ಕತೆ. ಈಗ ರಿಜಿಸ್ಟ್ರೇಷನ್ ಇಟ್ ಈಸ್ ಆಪ್ಷನಲ್. ಬೇಕೇ ಬೇಕಾ? ಬೇಕಾದರೆ ಬೇಕು, ಬೇಡ ಅಂದರೆ ಬೇಡ, ನಿನ್ನ ಖುಷಿ. ನೀನು ಮಾಡಿಸಿದ್ರೆ ಮಾಡಿಸು, ಮಾಡಿಸ್ಲೇ ಇಲ್ವಲ್ಲ ಸರ್ ಏನು ಮಾಡಲಿ, ಏನೂ ತೊಂದರೆ ಇಲ್ಲಪ್ಪ ಬಿಡಯ್ಯ. ಇನ್ನು ಬೇರೆ ರಿಕ್ವೈರ್ಮೆಂಟೆಲ್ಲ ಕರೆಕ್ಟಾಗಿದ್ದರೆ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಹಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ತಾರಲ್ಲ, ಏನು ಪ್ರಯೋಜನ? ಬರ್ದಿದ್ದು ನಮ್ಮಲ್ಲಿ ಇಟ್ಕೋಬೋದು ನಾನು. ಅದು ಬೆಳಕಿಗೆ ಬಂತು, ನಾ ಬರೆದಿದ್ದು ಅವತ್ತೇ. ಬೆಳಕಿಗೆ ಬಂದಿದ್ದಕ್ಕೆ ಈ ಪದ ಬಳಸ್ತೀವಿ ನಾವು. ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ, ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಅದರಿಂದಲೇ ಪ್ರೂವ್ ಆಗೋಲ್ಲ. ರಿಜಿಸ್ಟರ್ ವಿಲ್ಲು ಅಂದ್ಬಿಟ್ರೆ ಇರಲಿ ಬಿಡಯ್ಯ, ವಿಲ್ಲೇ. ಆ ವಿಲ್ಲು ನೀನೇನು ಪುರಾವೆ ಮಾಡಬೇಕು, ಮಾಡಲೇಬೇಕು ನೀನು. ರಿಜಿಸ್ಟರ್ ಮಾಡಿಸ್ಬಿಟ್ಟಿದೆ ಸರ್, ಏಕದ್ದು ಮುಚ್ಚಿ ಮಾಡ್ಕೊಂಡು ಬರ್ತಾರೆ, ಅದಕ್ಕೇನಂತೆ ಅಲ್ವೇ? ಅವ್ರಿಗೇನು ಗೊತ್ತಿಲ್ಲದೆ ಇದ್ದವನು ಹಿಡ್ಕೊಂಡೋಗಿ ಒತ್ತು ಕರೆಕ್ಟಾಗಿ ಐತೆ ಅಂದರೆ ಒತ್ತು ಬಿಡ್ತಾನೆ ಅವನು, ಅಲ್ವೇ? ಅದರಿಂದ ಅವನೇ ಹೋಗಿದ್ದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಆ ಮಷಿನ್ ಇದೆಯಲ್ಲ, ಇವಾಗೆಲ್ಲ ಮಷಿನ್ ತಾನೆ ಅವ್ನು ಫೋಟೋ ತೆಕ್ಕೊಳ್ಳೋಕ್ಕೆ. ಹಿಂದೆ ಎಲ್ಲ ಕೈಯಲ್ಲಿ ಒತ್ತಿಸ್ತಾ ಇದ್ರು ಹೆಬ್ಬೆಟ್ಟು. ಅವನೇ ಹೋಗಿ ಹೆಬ್ಬೆಟ್ಟು ಒತ್ತಿದ್ದ, ಅಥವಾ ಮಷಿನ್ ಮುಂದೆ ಕೂತು ಫೋಟೋ ತೆಗೆಸಿದ್ದ. ತಾನೇ ಬರೆದುಕೊಟ್ಟೆ ಅಂತ ಫಾರ್ಮಲ್ಲಾಗೆ ಒಪ್ಕೊಂಡಿದ್ದ. ಸಬ್ ರಿಜಿಸ್ಟ್ರಾರ್ ಯಾರಿಗೆ ಕರೆದು ಕೇಳ್ತಾರೆ, ನಿಂದೇನ್ರಿ ವಿಲ್ಲು, ನೀವೇ ಬರ್ಸಿದ್ದೇನ್ರಿ ಅಂತ ಕೇಳಬೇಕು. ನಿಜ ಅಂದರೆ ಅಲ್ಲಿ ಬರೆದುಬಿಟ್ಟಿದೆ. ಅಲ್ಲಿ ಇದನ್ನು ಬರೆದವರು ತಾನು ಬರೆಸಿದ್ದೇನೆಂದು ಒಪ್ಪಿಕೊಂಡಿದ್ದಾರೆ ಅನ್ನೋ ಒಂದು ಕಾಲಮ್ ಇರುತ್ತೆ. ಒಪ್ಕೊಂಡಿರಬೇಕು ಇವನು ಅವ್ರ ಮುಂದೆ. ಸೊ ಅದನ್ನು ಕನ್ಫರ್ಮ್ ಮಾಡುತ್ತೆ. ಅವರು ಸಾಕ್ಷಿ ಅಲ್ಲ ಸಬ್ ರಿಜಿಸ್ಟ್ರಾರು. ಸಬ್ ರಿಜಿಸ್ಟ್ರಾರ್ ಈ ಪ್ರೂಫ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಟ್ ವಿಲ್ ಓನ್ಲಿ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ನಾ ಬರೆದೆ ವಿಲ್ಲು, ನಮ್ಮನೆ ಬುಕ್ಕಲ್ಲೇ ಇಟ್ಟಿದ್ದೆ, ಸೈನ್ ಹಾಕಿದ್ದೆ, ಸಾಕ್ಷಿ ಹಾಕ್ಸಿದ್ದೀನಿ, ಎಲ್ಲ ಪಕ್ಕ ಇದೆ, ಬುಕ್ಕಲ್ಲೇ ಇದೆ. ಬೆಳಕಿಗೆ ಬರೋದಿಲ್ವಲ್ಲ ಅದು. ನನ್ನ ಜೀವಿತ ಕಾಲದಲ್ಲೇ ಬೆಳಕಿಗೆ ಬರ್ಬೋದಾಗಿತ್ತಲ್ಲ. ಅಂದರೆ ಬೆಳಕಿಗೆ ಅಂದರೆ ಬೀದಿ ಗೋಡೆ ಮೇಲೆ ಅಂಟಿಸ್ಲಿಲ್ಲ ನಾನು. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ನಲ್ಲ, ಅದು ಬೆಳಕಿಗೆ ಬಂದಂಗೆ. ಅದು ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಒಂದು ಪಾಯಿಂಟು 100ಕ್ಕೆ 100 ಮಾರ್ಕ್ ಅಲ್ಲ, 99 ಮಾರ್ಕು ಅಲ್ಲ, 1 ಮಾರ್ಕ್ ಸೇರ್ಬೋದು. ರಿಜಿಸ್ಟರ್ಡ್ ವಿಲ್ ಅಂದೇಳಕ್ಕೆ ಹಂಗಾರೆ ನೀವು 1 ಮಾರ್ಕ್ ಹಾಕೋಣಪ್ಪ. ಇನ್ನು 99 ಮಾರ್ಕ್ಸ್ ಬೇರೆ ರೀತಿ ತೆಗಿಬೇಕು ನೀವು, ಅದರಲ್ಲೇ ಆಗೋಲ್ಲ ರಿಜಿಸ್ಟರ್ಡ್ ವಿಲ್ ಅಂದ ಮಾತ್ರಕ್ಕೆ. ಸೊ 3 ಪಾಯಿಂಟ್ ಹೇಳಿದ್ದೆ, ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ, ಅಟೆಸ್ಟೇಷನ್, 2 ಮುಗೀತು. ಇದೇನು ಅಟೆಸ್ಟೇಷನ್ ಅಂದರೆ? ಅಟೆಸ್ಟೇಷನ್ ಅನ್ನೋದು ಆ ವಿಲ್ಲಿಗೆ ಸಾಕ್ಷಿ ಹಾಕುವುದು ರೀ. ಸಾಕ್ಷಿ ಹಾಕೋದು ಅಂದರೆ ನಮ್ಮ ಜನ ತುಂಬ ಚೀಪಾಗಿ ನೋಡ್ತಾರೆ ರೀ. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಓಡಾಡ್ತಾ ಇದ್ದ ಒಂದು ಹುಡುಗ ವಿಶ್ವ ಅಂತ. ನಾನು ಅಲ್ಲಿ ಹೋದಂಗೆ ನೋಡ್ದಂಗೆ ಗುರುಗಳೇ ನಮಸ್ಕಾರ ಅಂದ. ಏನಪ್ಪ ಅಂದೆ, ನಾನೇನೋ ಕೆಲಸದ ಮೇಲೆ ಹೋಗಿದ್ದಂಗೆ. ಏನಾದ್ರು ಸಾಕ್ಷಿ ಹಾಕ್ಸಿ ನಮಗೂ ಒಂದು 50-100 ಕೊಡಿಸಿ ಅಂತಾನೆ. ಅವನಿಗೇನು ಅಂದರೆ ಸಾಕ್ಷಿ ಹಾಕೋದು ಅಂದರೆ 50-100 ಸಿಕ್ಕುತ್ತೆ ಅನ್ನೋದು ಅದೇ ದಂಧೆ ಅವನಿಗೆ. ಬದುಕಿ ಅದರಲ್ಲಿ ನೀವು ಯಾವ ದಾಖಲೆ ಯಾವನ್ ಬರಲಿ, ಅವ್ರ ಅಪ್ಪ ಗೊತ್ತಾ, ಅಮ್ಮ ಗೊತ್ತಾ, ಅವ್ನು ನೋಡಿದ್ನ, ಬಿಟ್ಟಿದ್ನ, ಸತ್ತಿದ್ನ,
ಏನಾದರೂ ಸರಿ ಇವನು ಸೈನ್ ಹಾಕ್ತಾನೆ, ಸಾಕ್ಷಿ 50-100 ಕೊಡಿಸಿ. ಸಾಕ್ಷಿ ಹಾಕೋದೇ ಒಂದು ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೊಫೆಷನ್ ಆಗಿಬಿಟ್ಟಿದೆ. ಇಲ್ಲಿ ಅಟೆಸ್ಟೇಷನ್ ಅಂದರೆ ಗಂಭೀರವಾದ ವಿಷಯ ಇದು, ಇದಕ್ಕೂ ಗಂಭೀರವಾದ ವಿಷಯ. ನಾಳೆ ಕೋರ್ಟಲ್ಲಿ ಕೇಳ್ತಾರೆ, ಕೋರ್ಟಲ್ಲಿ ಈ ವಿಲ್ಲೇ ಸುಳ್ಳು ಅಂತ ಯಾರು ಚಾಲೆಂಜ್ ಮಾಡಿದ್ರೆ ನೀವು ಯಾರು ಸಾಕ್ಷಿ ಕೊಡಬೇಕು ಅಂದರೆ 3 ಜನ ಸಾಕ್ಷಿ ಕೊಡಲೇಬೇಕು. ಒಂದು ಸ್ಕ್ರೈಬ್ ಬರ್ದಲ್ಲ, ಬರಹಗಾರ, ಅವನೇನು ಹೇಳಬೇಕು ಬಂದು ಕೋರ್ಟಲ್ಲಿ, ಇವ್ರು ಬಂದಿದ್ದರು, ನನಗೆ ಸೂಚನೆ ಕೊಟ್ಟರು, ಆ ಸೂಚನೆ ಎಲ್ಲ ಗ್ರಹಿಸಿ ಒಂದು ನೋಟ್ ಮಾಡಿ ಇಟ್ಕೊಂಡೆ. ಮಾಮೂಲಿ ಸೇಲ್ ಡೀಡ್ ಬರ್ದಂಗಲ್ಲ, ಸೇಲ್ ಡೀಡ್ ಬರೆಯೋದು ಹೆಂಗೆ ಬರೀತಾರೆ ನೋಡಿದಿರಲ್ವಾ? ಸನ್ 2026ನೇ ಇಸವಿ ಮೇ ಮಾಹೆ ತಾರೀಖು 12 ಮೈಸೂರು ಸಿಟಿ ನಜರ್ಬಾದ್ ಮೊಹಲ್ಲ ಉದ್ದಕ್ಕೆ ಅವ್ನು ಬಾಯಲ್ಲೇ ಬರಿತಾ ಹೋಗ್ತಾ ಇರ್ತಾನೆ. ಆಮೇಲೆ ಇಂಡಿಯಾ ಗೌರ್ನಮೆಂಟ್, ಈಗ ಇಂಡಿಯಾ ಗೌರ್ಮೆಂಟ್ ದುಡ್ಡುಗೆ ಲೆಕ್ಕ ಹೇಳ್ತೀವ, ಅವ್ನು ಬರೆಯೋದೇ ಹಂಗೆ. ನನಗೆ ಪಿತ್ರಾರ್ಜಿತವಾಗಿ ಬಂದು ನನ್ನ ಸ್ವಾಧೀನ ಅನುಭವದಲ್ಲಿರೋ, ನನ್ನ ಪಿತ್ರಾರ್ಜಿತವೇ ಅಲ್ಲ, ಈ ಡಾಕ್ಯುಮೆಂಟ್ ರೈಟ್ರಿಗೆ ಇದೇ ಪದಗಳ ಅಭ್ಯಾಸ ಆಗ್ಬಿಟ್ಟಿದೆ. ಅಚಂದ್ರಾರ್ಥವಾಗಿ ಪೂರ್ತಿ ಅವನ್ನೆಲ್ಲ ಹೇಳ್ಕೊಂಡು ಕೊನೆಯಲ್ಲಿ ಜಲತರು ಪಾಷಾಣಾದಿ ಅಷ್ಟಭೋಗ ತೇಜ ಸೌಮ್ಯಕ್ಕೂ ಆದಿದಾನ ಕ್ರಯ ಪರಿವರ್ತನೆಗಳೆಂಬ ವ್ಯವಹಾರ ಚತುಷ್ಟಯಗಳಿಗೂ ಇದಿದೇ ಪದಗಳೇ ಬರಿತಾ ಕೂತಿರ್ತಾನೆ ಡಾಕ್ಯುಮೆಂಟ್ ರೈಟರ್ ಅಂದರೆ. ನೋಡಿ, ಈಗ ನಾನು ಬಂದಿರೋದು ಯಾವ ವಿಷಯಕ್ಕೆ ಅಂದರೆ ಅಟೆಸ್ಟೇಷನ್. ಅಟೆಸ್ಟೇಷನ್ನಲ್ಲಿ 3 ಜನನ ನಾನು ಎಕ್ಸಾಮಿನ್ ಮಾಡಲೇಬೇಕಾಗುತ್ತೆ ಕೋರ್ಟಲ್ಲಿ ಪ್ರಶ್ನೆ ಬಂದಾಗ. ಒಬ್ಬ ಸ್ಕ್ರೈಬ್, ಇದನ್ನು ಬರೆದವನು ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಬಂದು ಹೇಳಬೇಕು, ನನಗೆ ಇವನು ಪರಿಚಯ ಇತ್ತು ಅಥವಾ ಇವನು ನನ್ನನ್ನು ಅಪ್ರೋಚ್ ಮಾಡಿದ್ದ, ಈ ಪ್ರಕಾರ ಸೂಚನೆ ಕೊಟ್ಟ, ಆ ಸೂಚನೆಗಳನ್ನೆಲ್ಲ ಗಮನಿಸಿ ಈ ವಿಲ್ಲಿನ ಒಂದು ಡ್ರಾಫ್ಟ್ ಮಾಡಿಕೊಟ್ಟೆ. ಒಂದೇ ಸಾರಿ ವಿಲ್ ಬರೆಯೋದು ಕಷ್ಟ ರೀ, ಡ್ರಾಫ್ಟ್ ಮಾಡಲೇಬೇಕಾಗುತ್ತೆ. ಆ ಡ್ರಾಫ್ಟನ್ನು ಓದಿ ಹೇಳಿದೆ. ಕಾನೂನಲ್ಲಿ ಡ್ರಾಫ್ಟ್ ಮಾಡಬೇಕು ಅಂತಿಲ್ಲ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಲ್ಲನ್ನು ಓದಿ ಹೇಳಿದೆ, ಓದಿ ಹೇಳಿದ ಮೇಲೆ ಸರಿಯಾಗಿದೆ ಅಣ್ಣ ಮಾಡಿ ಅಂತಂದ. ಆ ಪ್ರಕಾರ ಫೇರ್ ಕಾಪಿ ಬರೆದಿದ್ದೀನಿ, ಇಲ್ಲ ಟೈಪ್ ಮಾಡಿಸಿದ್ದೀನಿ. ಆ ನಂತರ ಪಕ್ಷಕಾರನ ಸಹಿ ಹಾಕ್ಸ್ಕೊಟ್ಟೆ. ಇದನ್ನು ಕೋರ್ಟಲ್ಲಿ ಅವ್ನು ಬಂದು ಹೇಳಬೇಕು. ಅವ್ನು ಜೀರ್ಣಿಸ್ಕೊಳ್ಳಿಲ್ಲ ಅಂದರೆ ಮುಗೀತು. ಒಂದು ಚೂರು ಎಡವಟ್ಟು ಮಾಡಿದ್ರೂ ಕೂಡ ನಿನ್ನ ವಿಲ್ಲು ಡಮಾರ್ ಅಂದೋಗುತ್ತೆ. ಸ್ಕ್ರೈಬ್ ಒಬ್ಬನೇ ಅಲ್ಲ, ಈಗ ಬರ್ತಾ ಇದ್ದೀನಿ ಸಾಕ್ಷಿ. ಈ ಸ್ಕ್ರೈಬ್ ಸಾಕ್ಷಿ ಅಲ್ಲ, ವಿಲ್ಲು ಮಾಡಿದ್ದಕ್ಕೆ ಸಾಕ್ಷಿ ಅಲ್ಲ, ಅವನು ವಿಲ್ಲು ತಯಾರು ಮಾಡಿಕೊಟ್ಟವನು. ಪ್ಲೀಸ್ ಅಪ್ರಿಷಿಯೇಟ್. ವ್ಯತ್ಯಾಸ ಇದೆ ಇಲ್ಲಿ. ನೀವು ಬಂದಿದ್ರಿ ನಮ್ಮ ಆಫೀಸ್ಗೆ, ಸರ್ ನನ್ನೊಂದು ವಿಲ್ ಬರ್ಕೊಡಿ ಸರ್. ಏನಪ್ಪ ಹೆಸರು, ಅಪ್ಪನ ಹೆಸರು, ತಂದೆ ಎಲ್ಲ ಕೇಳಿಕೊಂಡೆ. ಏನು ಮಾಡಬೇಕಪ್ಪ, ಇಂತಿಂಥದ್ದಿದೆ ಕೊಡಿ. ನೀವು ಹೇಳ್ದಂಗೆ ಬರೆದು ಕೊಟ್ಟೆ. ನನ್ನ ಸಾಕ್ಷಿನ ನೀವು ತೊಗೊಂಡೋದ್ರಿ, ಅದಕ್ಕೆ ಫೇರ್ ಕಾಪಿ ಟೈಪ್ ಮಾಡಿಸಿ ನಿಮ್ಮ ಕೈಗೆ ಕೊಟ್ಬಿಟ್ಟೆ. ನನ್ನ ಸೀಲು ಸೈನೂ ಹಾಕ್ಕೊಟ್ಬಿಟ್ಟೆ. ಅಲ್ಲೇನಂತ ಬರ್ದಿದ್ದೀನಿ, ಡ್ರಾಫ್ಟೆಡ್ ಬೈ ಮೀ ಅಷ್ಟೇ. ನಾನು ಸಾಕ್ಷಿ ಅಲ್ಲ, ನಾನು ಡ್ರಾಫ್ಟ್ ಮಾಡಿಕೊಟ್ಟಿದ್ದೀನಿ. ಸಾಕ್ಷಿ ಅಂದರೆ ಯಾರು? ಈ ವಿಲ್ಲನ್ನು ಪೂರ್ತಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇದು ನಿಮ್ಮ ಅಂತಿಮ ಮರಣಶಾಸನ ಅಂತ ಒಪ್ಪಿ ಅದಕ್ಕೆ ನೀವು ರುಜು ಹಾಕಿದ್ದನ್ನು ಖುದ್ದಾಗಿ ನೋಡಿದವರಾದ ಇಬ್ಬರು ಅದನ್ನು ನೋಡಬೇಕು. ದೇ ಶುಡ್ ವಿಟ್ನೆಸ್. ವಿಟ್ನೆಸ್ ಅಂದರೆ ನಾನು ಹೇಳೋದಲ್ಲ, ವಿಶ್ವಂತರ 50 ರೂಪಾಯಿ ಕೊಡಿಸೋಣ ಅನ್ನಲ್ಲ, ಅವನ್ನೆಲ್ಲ ವಿಟ್ನೆಸ್ಸು. ಬಹಳ ಗಂಭೀರವಾದ ವಿಷಯ. ನಮ್ಮ ಕಣ್ಣೆದುರಿನಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಓದಿಸಿ ತಿಳ್ಕೊಬೋದು. ವೈದ್ಯವಂತರು ಇರ್ತಾರೆ, ಅಥವಾ ಟೆಕ್ನಿಕಲ್ ಇದನ್ನು ಗೊತ್ತಾಗದೇ ಇರೋರು ಇರ್ತಾರೆ. ಓದಿ ಅಥವಾ ಓದಿಸಿ ತಿಳಿದುಕೊಂಡು ಇದು ತಮ್ಮ ಅಂತಿಮ ಮರಣಶಾಸನವೆಂದು ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದನ್ನು ಅಥವಾ ಹೆಬ್ಬೆಟ್ಟು ಒತ್ತಿದ್ದನ್ನು ಖುದ್ದಾಗಿ ನೋಡಿದವರಾದ ನಾವು ಸಾಕ್ಷಿದಾರರಾಗಿ ಸಹಿ ಹಾಕಿದ್ದೇವೆ. ಈಗೆಲ್ಲ ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಇದನ್ನೇ ಟೈಪ್ ಮಾಡಿಸ್ಬಿಡ್ತೀವಿ ಇಷ್ಟು ವರ್ಡ್ಸ್. ಹಿಂದೆ ಎಲ್ಲ ಮಾಡ್ತಾನೆ ಇರಲಿಲ್ಲ. ಸಾಕ್ಷಿಗಳು ಅಂದರೆ ಹಾಕ್ಬಿಡ್ತಾಯಿದ್ರು. ಇದೇ ಪ್ರಶ್ನೆಗಳಿಗೆ ಕೋರ್ಟಲ್ಲಿ ಕೇಳ್ತಾಯಿದ್ರು, ಇದೇ ಉತ್ತರ ಹೇಳಬೇಕಾಗಿತ್ತು. ಸೊ ಅಟೆಸ್ಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಟೆಸ್ಟೇಷನ್ ಏನಾಗೋಗುತ್ತೆ ಗೊತ್ತೇ, ಯಾರೋ ಒಬ್ಬ ಬಂದ ಸೈನ್ ಹಾಕ್ಸ್ದ ಅಥವಾ ಹಾಕಲಿಲ್ಲ, ಇವನ್ನೆಲ್ಲ ಸ್ಕ್ರೈಬ್ ಕೊಟ್ಬಿಟ್ಟ ಹೊಟ್ಟೋದ, ಇವನ ಕೈಲೂ ಸೈನ್ ಹಾಕ್ಸಿಟ್ಬಿಟ್ರು. ಆ ಸಾಕ್ಷಿ ಹೇಳೋಕ್ಕೆ ಅವ್ರು ಕರೆಯೋ, ಇಲ್ಲ ಅವ್ನು ಫ್ಯಾಕ್ಟ್ರಿಗೆ ಹೊಟ್ಟೋಗಿದ್ದಾನೆ ಸರ್, ಸಂಜೆ ಬರೋದು ಡ್ಯೂಟಿ ಮುಗಿಸ್ಕೊಂಡು. ಸಂಜೆ ಮೇಲೆ ಬಂದಂಗೆ ಅವ್ನು ಬಂದ ಅಣ್ಣ ಏನೋ ಕರೆದಿದ್ರಂತೆ, ಒಂದು ಸಾಕ್ಷಿ ಹಾಕೋ. ಸಾಕ್ಷಿ ಯಾತಕ್ಕೆ ಸಾಕ್ಷಿ ಹಾಕಿದೆ, ಏನು ಹಾಕಿದೆ, ಈ ಬಾಕ್ಲೆ ಏನು, ಯಾರ್ಯಾರು ಏನೂ ಗೊತ್ತಿಲ್ಲ ಅವನಿಗೆ. ಕರೆದ್ರೂ ಸಾಕ್ಷಿ ಹಾಕಿದೆ. ಈಗ ನಮ್ಮ ವಿಶ್ವದ ಹೇಳಿದ್ನಲ್ಲ, ನಾನು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ಹೋಗಿ 50 ರೂಪಾಯಿ ಬದಲು 100 ರೂಪಾಯಿ ಕೊಟ್ಬಿಡಿ, ಕೊಡಿ ನಿಮ್ಮದು ಫಸ್ಟ್ ಆಗ್ತಾನೆ ಅವನು ಅಲ್ವಾ? ಅದಲ್ಲ ಸಾಕ್ಷಿ. ಅಟೆಸ್ಟೇಷನ್ ಅಂದರೆ ಒನ್ ಹೂ ಟೇಕ್ಸ್ ದಿಸ್ ಮ್ಯಾಟರ್ ಸೀರಿಯಸ್ಲಿ, ಗಂಭೀರವಾಗಿ ಪರಿಗಣಿಸ್ತಾನೆ, ಅಷ್ಟು ತಿಳ್ಕೊತಾನೆ. ಐದರ್ ಹಿ ಹ್ಯಾಸ್ ವಿಟ್ನೆಸ್ಡ್, ಅವನೇ ನೋಡ್ತಾ ಇದ್ದಾನೆ ಅವ್ನು ಸೈನ್ ಹಾಕಿದ್ದನ್ನು, ಆರ್ ಅಬ್ಟೇನ್ಸ್ ಎ ಪರ್ಸನಲ್ ಅಕ್ನಾಲೆಜ್ಮೆಂಟ್. ವೈಯಕ್ತಿಕವಾಗಿ ಏನಣ್ಣ
ಬಿಲ್ಲೆಲ್ಲ ಬರೆಸಿ ಸೈನ್ ಮಾಡಿದ್ರ ಹೂನಪ್ಪ ನಾನೇ ಮಾಡಿದೆ, ಈಗ ಹಾಕೋ ಸಾಕ್ಷಿ ಹಾಕೋ. ಆಗ ಸಾಕ್ಷಿ ಆಗ್ತೀನಲ್ಲ, ಅದು ಗಂಭೀರವಾದ ಸಾಕ್ಷಿ. ಇಂಥ ಸಾಕ್ಷಿಗಳು ಅವರನ್ನು ನ್ಯಾಯಾಲಯದ ಮುಂದೆ ವಿಚಾರಣೆ ಮಾಡಬೇಕು. ಅವರೊಂದು ಚೂರು ಎಡವಟ್ಟು ಮಾಡಿದ್ರೆ ಅನ್ಯತಾ ಭಾವಿಸ್ಬೇಡಿ. ನಮ್ಮ ಗ್ರಾಮೀಣ ಪ್ರದೇಶದಿಂದ ಜನ ಬರ್ತಾರೆ, ಕೋರ್ಟಲ್ಲಿ ನೂರಾರು ಪ್ರಕರಣಗಳು ನಡೆಸಿದ್ದೀನಿ, ನೂರಾರು ರೀತಿ ಸಾಕ್ಷಿ ಹೇಳಿಸಿದ್ದೀನಿ, ಆಫೀಸಲ್ಲಿ ಕೂತ್ಕೊಂಡು ಸತ್ಯಾಂಶ ಏನು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಕೋರ್ಟಿಗೆ ಬಂದ ಡೇಟ್ಗೆ ಅವನದೇ ಕತೆ ಅವನು ಹೇಳ್ತೀನಿ. ಆ ಕತೆ ಊರಲ್ಲೂ ಆಗಲೇ ಯಾರೋ ಹೇಳ್ಕೊಟ್ಟಿರ್ತಾರೆ, ನಾನು ಹೇಳಿದ್ದಲ್ಲ. ಯಾವುದಕ್ಕೋ ಸಾಕ್ಷಿ ಹಾಕಿ ಬಸ್ ಸ್ಟಾಪ್ ತಾವು ನಿಂತಿದ್ದೆ, ಬಂದು ಸೈನ್ ಹಾಕ್ಸ್ಕೊಂಡು ಹೋದ್ರು ಅಂತ. ಅವ್ರಿಗೇನು ಈ ಪೊಲೀಸ್ ಕೇಸಲ್ಲಿ ಮಹಾಜರ್ಗೆ ಬೇಕಾಬಿಟ್ಟು ಸೈನ್ ಹಾಕ್ತಾರಲ್ಲ, ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇದರ ಗಂಭೀರತೆ ಏನು ಸಾಕ್ಷಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಸಾಕ್ಷಿ ಹಾಕ್ಸೋವಾಗ ಜವಾಬ್ದಾರಿ ಇರೋ ವ್ಯಕ್ತಿಯ ಸಹಿ ಹಾಕಿಸಿ. ಅಲ್ಲೆಲ್ಲೂ ಬರೆದಿಲ್ಲ, ಕಾನೂನಲ್ಲಿಲ್ಲ. ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ ನಿಮ್ಮ ಒಳ್ಳೆಯದಕ್ಕೆ. ನಾಳೆ ವಿಲ್ಲನ್ ಪ್ರಶ್ನೆ ಮಾಡಿದಾಗ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ವಿಶ್ವನ್ನು ಕರೆದ್ಬಿಟ್ಟು ನೀವು ಸೈನ್ ಹಾಕ್ಸ್ಕೊಂಡಿದ್ರೆ ನಾನು ತಿಂತೀನಿ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೂ ಬಂದು ಸೈನ್ ಹಾಕ್ಕೊಟ್ಬಿಡ್ತಾನೆ, 50 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಮೊದಲ ಇಲ್ಲಿ ನಾಳೆ ಕೋರ್ಟಲ್ಲಿ ವಿಲ್ ಹಿ ವಾಚ್ ಫಾರ್ ಇಟ್. ಅದನ್ನು ನುಂಕೋತಾನ ಅವನು, ಆ ತಾಕತ್ತಿದೆಯಾ? ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸಾಕ್ಷಿ ಅಂದರೆ ಏನು. ಯಾಕೆಂದರೆ ವಿಲ್ಲಿನಲ್ಲಿ ಬೇರೆ ಎಲ್ಲ ದಾಖಲೆಗಳಿಗಿಂತ ವಿಲ್ಲಿಗೆ ಹಾಕುವ ಸಾಕ್ಷಿ ತುಂಬ ಮಹತ್ವ ಉಳ್ಳದ್ದು. ಆದ್ದರಿಂದ 3 ಹೇಳಿದ್ನಲ್ಲ ಪಾಯಿಂಟು: ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ. ಅಟೆಸ್ಟೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸ್ಟ್ಯಾಂಪ್ ಡ್ಯೂಟಿ ನಾಟ್ ರಿಕ್ವೈರ್ಡ್, ರಿಜಿಸ್ಟ್ರೇಷನ್ ಆಪ್ಷನಲ್. 3 ಉತ್ತರ ರೆಡಿ ಇಟ್ಕೊಳ್ಳಿ. ಇನ್ನು 3 ಮೊದಲೇ ಕೊಟ್ಬಿಟ್ಟಿದ್ದೀನಿ ನಿಮಗೆ: ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಇನ್ಸ್ಟ್ರುಮೆಂಟ್ ಇನ್ ರೈಟಿಂಗ್, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನೀವು ಬೇಕಾದ 1 ಗಂಟೆ ನೀವೇ ಹೇಳ್ತಾ ಹೋಗ್ಬೋದು ವಿಲ್ ಅಂದರೆ ಏನು, ಈ 6 ರಿಕ್ವೈರ್ಮೆಂಟು, ಈ 6 ರಿಕ್ವೈರ್ಮೆಂಟ್ಗೆ ನಾನೇನೇನು ಉದಾಹರಣೆ ಕೊಟ್ಟೆ ಇಷ್ಟನ್ನು ಹೇಳ್ತಾರೆ. ಇನ್ನೊಂದು ಮಾತು ಹೇಳಿದೆ ನಾನು, ಕೊನೆಯಲ್ಲಿ ನಾವು ಬರಿತೀವಿ ಈ ಉಯಿಲಿನ ಅಂಶಗಳೆಲ್ಲ ನಾನು ಮನನ ಮಾಡಿಕೊಂಡು ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ. ಅಂತಿಮ ಮರಣ ಶಾಸನ ಅಂದರೆ ಇವತ್ತು ನಾ ಬರೆದಿದ್ದು ಅಂತಿಮ ಆಗೋಯ್ತಾ? ಬದಲಾಯಿಸೋಕೆ ಅವಕಾಶ ಇಲ್ವಾ? ನೋಡಿ, ಯಾವಾಗಲೂ ಬರಿತೀವಿ ಅದನ್ನು, ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅಂತ ಬರಿತೀವಿ. ಒಪ್ಕೊಂಡೆ ನಾನು ಸೈನ್ ಹಾಕ್ತಾ ಇರೋದು. ಇವತ್ತಿಗೆ ಈಗ ಸೈನ್ ಆಗ್ತಾ ಇದ್ದೀನಲ್ಲ, ಈಗ ಅಂತಿಮ. ಮಧ್ಯಾಹ್ನ ಚೇಂಜ್ ಆಗ್ಬೋದು, ನಾಳೆ ಬೆಳಗ್ಗೆ ಅಂತೂ ನನ್ನ ಮಗ ಬೆಂಗಳೂರಿಂದ ಬಂದ್ಬಿಟ್ರೆ ಇನ್ನೊಂದು ಚೇಂಜ್ ಆಗ್ಬೋದು. ಮುಂದಿನ ವಾರ ನಾನು ಸೊಸೆನೂ ಕರ್ಕೊಂಡು ಇನ್ನೊಬ್ಬ ಮಗ ಬಂದ್ಬಿಟ್ರೆ ಇದಾಗೋದೇ ಇಲ್ಲ ಅಂದರೆ ಇನ್ನೊಂದು ಚೇಂಜ್ ಆಗ್ಬೋದು. ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್ ಯುವರ್ ವಿಲ್ ಎನಿ ನಂಬರ್ ಆಫ್ ಟೈಮ್ಸ್ ಆ್ಯಸ್ ಯು ಪ್ಲೀಸ್. ನಿನ್ನ ಖುಷಿಗೆ, ನಿನ್ನ ಮನಸ್ಸೋ ಇಚ್ಛೆ ಎಷ್ಟು ಸಾರಿ ಬೇಕಾದರೂ ವಿಲ್ಲನ್ನು ಬದಲಾಯಿಸುವ ಅಧಿಕಾರ ನಿನಗಿದೆ. ದ ಲಾಸ್ಟ್ ವಿಲ್ ಪ್ರಿವೇಲ್ಸ್. ಅಂತಿಮ ಮರಣ ಶಾಸನ ತಾನೇ ಉಳ್ಕೋಬೇಕಾದ್ದು ಅಲ್ವಾ? ಅದರಿಂದ ಯಾವುದು ಅಂತಿಮ ಮರಣ ಶಾಸನ ಅಂದರೆ ಇನ್ ಪಾಯಿಂಟ್ ಆಫ್ ಟೈಮ್ ಅಂತಿಮ. ಇವತ್ತು 14ನೇ ತಾರೀಕು ಅಲ್ವೇನ್ರಿ? 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಷ್ಟು ರೆಡಿ ಮಾಡಿ ನೀವು ಡೇಟು ಟೈಮು ಎಲ್ಲ ಸೈನ್ ಮಾಡಿದ್ದೀರಿ. ಮಧ್ಯಾಹ್ನ ಬಂದ ಡೇಟ್ಗೆ ಮನೆಗೆ ಹೋದ್ರಲ್ಲ, ರಿಜಿಸ್ಟರ್ ಮಾಡಿಕೊಂಡು ಜಗಳ ಶುರು ಆಯ್ತಲ್ಲ ಆಗಲೇ. ಅದು ಹೆಂಗೆ ಬರೆದುಬಿಟ್ಟೆ ಅವನಿಗೆ. ಅಳಿಯ ಬಂದ್ಬಿಟ್ಟಿದ್ದಾನೆ, ಮಗಳು ಬಂದ್ಬಿಟ್ಟಿದ್ದಾರೆ. ಏನು ಮಕ್ಕಳೇ ಹೆಚ್ಚು ನಿಮಗೆ, ನಾವು ತಾನೇ ಇಲ್ಲಿ ಹತ್ರ ಇರೋರು. ಬೆಳಗಾದ್ರೆ ನಾವು ಬೇಕು ಸಹಾಯಕ್ಕೆ, ವಿಲ್ಲಲ್ಲೆಲ್ಲ ಮಗನಿಗೆ ಮೊಮ್ಮಗನಿಗೆ ಬರ್ಕೊಂಡ. ಆಯಿತು, ಬದಲಾಯಿಸೋಣ. ಈಗ ಮಾಡು, ಬದಲಾಯಿಸು, ಬಾ ಹೋಗೋಣ ಲಾಯರ್ ತಾವೇನೆ. ಹೋಗಿ ಲಾಯರ್ ಹತ್ರ, ಹೋಗದೇ ಇದ್ರೂ ಚಿಂತೆ ಇಲ್ಲ, ಒಟ್ಟು ಬದಲಾಯಿಸ್ತಾ ಇದ್ದೀರಲ್ಲ. ಇನ್ನೊಂದು ಟೈಮ್ ಹಾಕ್ತಾ ಇದ್ದೀರಿ, 14ನೇ ತಾರೀಕು ಸಾಯಂಕಾಲ 7:30. ಬೆಳಗ್ಗೆ 10:30 ಮಾಡಿದ್ರಿ, 7:30 ಅದನ್ನು ಬದಲಾಯಿಸಿದ್ರಿ. ದ ಲಾಸ್ಟ್ ವಿಲ್ 14ನೇ ತಾರೀಕೆ, ಮೇ ತಿಂಗಳೇ 2026ನೇ ಇಸ್ವಿ. 10:30 ಉಳಿಯೋಲ್ಲ, 7:30. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಸಾರಿ ಬೇಕಾದರೂ ನೀವು ಅದನ್ನು ಬದಲಾಯಿಸ್ಕೋತಾ ಹೋಗಬಹುದು. ದ ಲಾಸ್ಟ್ ವಿಲ್ ಪ್ರಿವೇಲ್ಸ್. ಅಂತಿಮ ಮರಣ ಶಾಸನಕ್ಕೆ ಮಾನ್ಯತೆ. ಈಗ ಒಂದು ಪೆಕ್ಯುಲಿಯರ್ ಕ್ವಶನ್ ಕೇಳ್ತೀನಿ. ಅಂತಿಮ ಮರಣ ಶಾಸನ ಅಂದರೆ, ಒಂದು ಮರಣ ಶಾಸನದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಸೆಕೆಂಡ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, 3ನೇ ಪ್ಯಾರಾದಲ್ಲಿ ಈ ಮೊದಲನೇ ಪ್ಯಾರಾದಲ್ಲಿ ಬರೆದಿದ್ದೀರಲ್ಲ ಅದನ್ನು ಚೇಂಜ್ ಮಾಡಿದ್ದೀರಿ. ಫಸ್ಟ್ ಪ್ಯಾರಾದಲ್ಲಿ ಇದನ್ನು ನನ್ನ ಹಿರಿಯ ಮಗನಾದ ABC ಅವನು ಕೊಟ್ಟಿದ್ದೇನೆ,
ಎರಡನೇ ಐಟಮ್ ಸ್ವತ್ತನ್ನು ನನ್ನ ಮಗಳಾದ DEF ಕೊಟ್ಟಿದ್ದೇನೆ. ಪುನಃ 3ನೇ ಪ್ಯಾರಾದಲ್ಲಿ ಈ ಸ್ವತ್ತನ್ನು ನನ್ನ ಕಿರಿಯ ಮಗನಾದ MNOಗೆ ಕೊಟ್ಟಿದ್ದೇನೆ. ಅರೆ ABCಗೆ ಇದು MNOಗ ಒಂದೇ ವಿಲ್ಲು. ಬೆಳಗ್ಗೆ 10:00 ಬರೆದಿದ್ದಿದ್ದು. ಎಲ್ಲಿವರೆಗೆ ವಾದಗಳು ನಡೆದಿದ್ದೆ ಅಂದರೆ ಕೊನೆಯ ಮೊದಲನೇ ಪ್ಯಾರ ಬರೆದಾಗ ಏನಿತ್ತು ತಲೆಯಲ್ಲಿ, ಅದು 3ನೇ ಪ್ಯಾರಾಗೋ 7ನೇ ಪ್ಯಾರಾಗ ಹೋಗೋ ಹೊತ್ತಿಗೆ ಚೇಂಜ್ ಆಯಿತು. ಆ ಚೇಂಜ್ ಆಗಿದ್ದು ಉಳಿಯುತ್ತೆ. ಒಂದೇ ವಿಲ್ನಲ್ಲಿ ಕೊನೆ ಪ್ಯಾರಾದಲ್ಲಿ ಉಳಿದಿರೋದು ಡೆತ್ ಸರ್, ಅಂದರೆ ಯುವರ್ ಲಾಸ್ಟ್ ವಿಶ್ ಅಂತ. ಕೊನೆ ಮರಣದ ಅಂತಿಮ ಮರಣ ಶಾಸನ, ನಿಮ್ಮ ಅಂತಿಮ ಆಸೆ ಇದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು. ಮೊದಲನೇ ಪ್ಯಾರಾಯಿಂದ 7ನೇ ಪ್ಯಾರಾಗೆ ಬಂದಾಗ ಬದಲಾಗಿರ್ಬೋದು, ಹೇಳೋಕ್ಕಾಗಲ್ಲ, ಕಾನ್ಫ್ಲಿಕ್ಟ್ ಇರ್ಬೋದು. ಆಗ ಅಂತಿಮ ಪ್ಯಾರಾ ಇದೆಯಲ್ಲ ಅದರಲ್ಲಿ ದಟ್ ಶೆಲ್ ಪ್ರಿವೇಲ್. ಈ ವಿಲ್ಲನ್ನು ಪೂರ್ತಿ ಬದಲಾಯಿಸ್ಬೋದು, ಅಂದರೆ ಹಳೆ ವಿಲ್ಲನ್ನು ರದ್ದು ಮಾಡಿಬಿಡ್ಬೋದು, ಹೌದಾ? ಅಥವಾ ಭಾಗಶಃ ರದ್ದು ಮಾಡ್ಬೋದು. ಅದಕ್ಕೆ ತಿದ್ದುಪಡಿ. ಮೊದಲನೇದರಲ್ಲಿ 9 ಐಟಮ್ ಆಸ್ತಿ ಇತ್ತು ನಂದು. 9 ಐಟಮ್ ಯಾರ್ಯಾರು ಹೋಗಬೇಕು ಅಂತ ಎಲ್ಲ ಬರೆದಿದ್ದೀನಿ. ಈಗ ನನಗನ್ಸುತ್ತೆ ಒಂದು ತಿಂಗಳಾದಮೇಲೆ ಆ 2 ಐಟಮ್ ಬಗ್ಗೆ ನಾನು ಅವತ್ತು ಬರೆದಿದ್ದು ಸಮಾಧಾನಕರವಾಗಿಲ್ಲ. ನನ್ನ ಮಗಳು ಬಂದು ಮಾತಾಡ್ಕೊಂಡು ಹೋದ್ಲಲ್ಲ, ಏನು ದುರಂಕಾರದಲ್ಲಿ ಮಾತಾಡಿದ್ಲು ನೋಡ್ರಿ ಅವಳು. ಅವಳಿಗೆ 2 ಮನೆಗೆ ಬರೆದ್ಬಿಟ್ಟಿದ್ದೀನಿ ಇಬ್ಬರಿಗೂ. ಅದನ್ನು ಚೇಂಜ್ ಮಾಡ್ತೀನಿ, ನನ್ನ ಕಿರಿ ಮಗನಿಗೆ ಕೊಟ್ಬಿಡ್ತೀನಿ. ಅವನು ಪಾಪ ಬಡವ, ಕಷ್ಟದಲ್ಲಿದ್ದಾನೆ. ಇವಳು ಏನು ಅಂತ ಗಂಡನ ಮನೇಲಿ ಚೆನ್ನಾಗಿದ್ದಾಳಲ್ಲ ಇವಳು. ಅದನ್ನು ರದ್ದು ಮಾಡ್ತೀನಿ ಅಂದರೆ ಪೂರ್ತಿ ವಿಲ್ಲನ್ನು ರದ್ದು ಮಾಡ್ತಾ ಇಲ್ಲ, ಭಾಗಶಃ ರದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಕೋಡಿಸಿಲ್ ಅಂತ, ಉಯಿಲಿನ ತಿದ್ದುಪಡಿ. ಉಯಿಲ್ ಹಂಗೆ ಉಳ್ಕೊಂಡಿದೆ. ಆ ಉಯಿಲಲ್ಲಿ ಏನು ಬರೆದಿದ್ದೀನಿ ಎಲ್ಲ ಅಂಶಗಳು ಸರಿ, ಅದರಲ್ಲಿ ಭಾಗಶಃ ಬದಲಾಯಿಸ್ತಾ ಇದ್ದೀನಿ, ಅದನ್ನು ಕೋಡಿಸಿಲ್. ಸೊ ಈಗೆರಡು ಒಟ್ಟಿಗೆ ಓದ್ಕೋಬೇಕು. ಮೇನ್ ವಿಲ್ ಅದು, ಇದು ಕೋಡಿಸಿಲ್ಲು. ಇದೆರಡು ಒಟ್ಟಿಗೆ ಓದ್ಕೊಂಡೆ ಏನು ಮಾಡಬೇಕು? 8, 9ನೇ ಐಟಮ್ ಬದಲಾಯಿಸಿದ್ದೀನಲ್ಲ, ಬದಲಾವಣೆ ಮಾಡಿರೋದನ್ನು ಇದನ್ನು ಮೂಲ 1ರಿಂದ 7 ಐಟಮ್ದು ಅದನ್ನು ಇಷ್ಟು ಒಟ್ಟಿಗೆ ಇಟ್ಕೊಂಡು ಓದಿದ್ರೆ ಮಾತ್ರ ಒಂದು ಮರಣ ಶಾಸನ ಅದು. ಇಲ್ಲ ಪೂರ್ತಿ ರದ್ದು ಮಾಡಿಬಿಡಿ ಬೇಕಾದರೆ, ಬೇಡ ಕನ್ಫ್ಯೂಷನ್ ಹಾಕಪ್ಪ. ಅದರಲ್ಲಿ ಸ್ಟಡಿ, ಇದರಲ್ಲಿ ಸ್ಟಡಿ, ಚಿನ್ನದ ಸರದ ವಿಷಯ, ಬ್ಯಾಂಕ್ ಡಿಪಾಸಿಟ್ ವಿಷಯ, ಏನೇನೇನೋ ಇದೆ ಅದರಲ್ಲಿ, ಹೌದಲ್ವಾ? ಅದಕ್ಕಾಗಿ ಹೊಸ ವಿಲ್ಲೇ ಬರೆದ್ಬಿಡ್ತೀವಿ. ಆ ಹೊಸ ವಿಲ್ ಬರೀಬೇಕಾದ್ರೆ ಹಳೆ ವಿಲ್ಲನ್ನು ರದ್ದು ಮಾಡಬೇಕು. ಯಾವತ್ತು ಜನವರಿಲಿ ಬರೆದಿದ್ನಲ್ಲ 1/1/2026 ಆ ವಿಲ್ಲನ್ನು ಮರಣಶಾಸನವನ್ನು ನನ್ನ ಸ್ವಇಚ್ಛೆಯಿಂದ ಸಂಪೂರ್ಣವಾಗಿ ರದ್ದುಪಡಿಸುತ್ತಿದ್ದೇನೆ. ಫಸ್ಟ್ ಪ್ಯಾರ. ಈಗ ನಾನು ಬರಿತಾ ಇರ್ತಕ್ಕಂಥ ಮರಣಶಾಸನದ ಕ್ರಮವೇನೆಂದರೆ ಕಂಟಿನ್ಯೂ ಆಗುತ್ತಲ್ಲ ಪೂರ್ತಿ ವಿಷಯಗಳೀಗ. ಸೊ ನೀವೆಷ್ಟು ಸಾರಿ ಬೇಕಾದ್ರೂ ಬದಲಾಯಿಸಿ, ವಿಲ್ಲನ್ನು ಬದಲಾಯಿಸ್ಬೋದು, ರದ್ದುಪಡಿಸ್ಬೋದು, ಭಾಗಶಃ ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಕೆಲವು ದೊಡ್ಡ ಅವರು ಅಂದರೆ ಆಸ್ತಿ ಪಾಸ್ತಿಯ ಲೆಕ್ಕದಲ್ಲಿ ಹೆಚ್ಚುವರಿ ಆಸ್ತಿ ಇರುವಂಥವ್ರು, ಅವರು ಮರಣಶಾಸನದಲ್ಲಿ ಹಲವಾರು ಅಂಶಗಳನ್ನು ಬರೀತಾರೆ. ಇಂಥ ಮನೆ ಅದರ ಒಂದು ಭಾಗನ ಇಂಥವನ ವಾಸಕ್ಕೆ ಕೊಡಿ, ಅವನ ಜೀವಿತ ಕಾಲ ಆದಮೇಲೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡನ್ನು ಇಂಥ ದೇವಸ್ಥಾನದ ಪೂಜಾ ವಿಧಿಗೆ ಕೊಡಿ. ಇನ್ನೊಂದು ಐಟಮ್ ಜಮೀನು, ಅದನ್ನು ಈ ಥರ ಕೊಡಿ, ಅವನು ಜೀವಿತ ಕಾಲದಲ್ಲಿ ಅನುಭವಿಸ್ಲಿ, ಅವನ ಜೀವಿತ ಕಾಲ ಆದಮೇಲೆ ನಮ್ಮೂರಿನ ಶಾಲೆಗೆ ಕೊಟ್ಬಿಡಿ. ಅದರಿಂದ ಜಮೀನೇ ಕೊಟ್ಟರೆ ಅವ್ರು ಮಾರ್ಕೊಳ್ತಾರೆ, ಏನೋ ಬೇಕು ಮಾಡ್ತಾರೆ. ಬೇರೆ 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 ಅಂಶಗಳೆಲ್ಲ ಬಂದಿರುತ್ತೆ. ನನ್ನ ಇಚ್ಛೆ ಅದು ನಿಜ. ಮರಣಶಾಸನ ಬರ್ಸೋನ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛೆ ಅನ್ನೋದು ನಿಜ. ಈ ಇಚ್ಛೆನ ಅನುಷ್ಠಾನಕ್ಕೆ ತರೋರು ಯಾರು? ವಿಲ್ ಬರ್ದಿಟ್ಟೆ ಸತ್ತೋಗ್ಬಿಟ್ಟೆ ನಾನು. ವಿಲ್ ಇದೆ ನಿಮ್ಮ ಮುಂದೆ, ಆ ವಿಲ್ಲನ್ನು ಅನುಷ್ಠಾನಕ್ಕೆ ತರೋರು ಯಾರು? ಅದಕ್ಕೆ ಎಕ್ಸಿಕ್ಯೂಟರ್ ಅಂತ ಇರ್ತಾರೆ. ನನಗೆ ಯಾರಲ್ಲಿ ನಂಬಿಕೆ ಇದೆಯೋ ಅಂತ ಅವನ ಹೆಸರನ್ನು ಅಲ್ಲಿ ನಮೂದು ಮಾಡ್ತೀನಿ. ಮಾಡಿಬಿಟ್ಟು ನಾನು ಎಕ್ಸಿಕ್ಯೂಟರ್ ಆಗಿ ನಿಂತವನ್ನ ಅಪಾಯಿಂಟ್ ಮಾಡಿದ್ದೀನಿ. ಅಗತ್ಯ ಬಿದ್ದರೆ ಅವನಿಗೆ ಶುಲ್ಕನೂ ಫಿಕ್ಸ್ ಮಾಡ್ತೀನಿ. ನನ್ನ ಪರವಾಗಿ ನನ್ನ ಕಾಲ ನಂತರ ಇಂತಿಷ್ಟು ಜವಾಬ್ದಾರಿಯನ್ನು ನೀನು ವಹಿಸಿಕೊಂಡು ಈ ಪ್ರಕಾರ ನಿರ್ವಹಿಸು. ಜಮೀನುಗಳು ಇಂತಿಂಥವು ಸುಪರ್ದು ಹೋಗೋಗಿ ಮಾಡು, ಮನೆ ಇಂಥ ಭಾಗ ಮಾರಾಟ ಮಾಡು, ಇಂಥ ಭಾಗ ಅವ್ರಿಗೆ ಕೊಡು, ಬ್ಯಾಂಕ್ ಡಿಪಾಸಿಟ್ಗಳು ಹಣ ರಿಯಲೈಸ್ ಮಾಡ್ಕೊಂಬಂದು ಇಂಥ ಅನಾಥಾಶ್ರಮಕ್ಕೆ ಕೊಡು, ಇಂಥ ಮಗನಿಗೆ ಕೊಡು,
ಚಿನ್ನಾಭರಣಗಳು ಇಂತಿಂಥ ಹೆಣ್ಮಕ್ಳಿಗೆ ಹಂಚು ಎಲ್ಲ ಇದೆ. ವಾಸ್ಟ್ ಪ್ರಾಪರ್ಟಿ ಇದೆ. ಆ ವಾಸ್ಟ್ ಪ್ರಾಪರ್ಟಿ ಈ ವಿಲ್ಲಲ್ಲಿ ಕವರ್ ಆಗಿದೆಯಲ್ಲ, ಆ ವಿಲ್ಲಲ್ಲಿ ಕವರ್ ಆಗಿರ್ತಕ್ಕಂಥ ವಾಸ್ಟ್ ಪ್ರಾಪರ್ಟಿಗಳನ್ನು ವಿಲ್ ಪ್ರಕಾರ ಹಂಚಿಕೆ ಮಾಡುವ ಜವಾಬ್ದಾರಿ, ವಿಲ್ಲನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಗೆ ವಹಿಸ್ಬೋದು. ಅವರನ್ನು ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಆ ಎಕ್ಸಿಕ್ಯೂಟರ್ಗೆ ಏನು ಪಾಲ್ ಕೊಡ್ತಿಲ್ಲ. ಅವ್ನು ಬರೀ ಹಂಚೋ ಕೆಲಸ, ಪಾಲ್ ಅವನಿಗೆ ಕೊಟ್ಟರು ಅವನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾನೋ, ಅದಕ್ಕೆ ಅವಕಾಶ ಇಲ್ಲಂಗೆ ಅವನಿಗೆ ಬರೀ ಕಿಂಚಿತ್ ಜವಾಬ್ದಾರಿ. ಏನು ಜವಾಬ್ದಾರಿ? ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಅವನು ಈ ವಿಲ್ಗೆ ಅಧಿಕಾರ ಪತ್ರ ಬೇಕಾದ್ರೂ ತೊಗೋಬೋದು, ವಿಲ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೋದು. ಯಾರಾದ್ರೆ ನಿನಗೆ ಹಿಂಗೋ ಇದೆ ಅಧಿಕಾರ ಅಂದರೆ ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸಿ ನನ್ನನ್ನು ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ ಈ ವಿಲ್ನಲ್ಲಿ, ಆದ್ದರಿಂದ ನನಗೆ ಅಧಿಕಾರ ಪತ್ರ ಕೊಡಿ ಒಂದು. ಅದಕ್ಕೆ ಪ್ರೋಬೇಟ್ ಅಂತಾರೆ, ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಪ್ರೋಬೇಟ್ ಆರ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ಅವನು ಒನ್ ಬೈ ಒನ್ ಮಾಡ್ಬೋದು. ನಮ್ಮ ಅರಮನೆ ಸಂತತಿಗೆ ಸೇರಿದವರು, ಅರಮನೆ ಸಂಪರ್ಕದಲ್ಲಿದ್ದವರು ಸುಮಾರು ಪ್ರಾಪರ್ಟಿಗಳು ಅವ್ರ ಹತ್ರ ಎಲ್ಲ ಮೊಬೈಲು, ಸ್ಟಾಕ್ಸ್ ಆ್ಯಂಡ್ ಶೇರ್ಸು. ರೀ ಬೆಂಗಳೂರಲ್ಲಿ ಎಷ್ಟೋ ಶ್ರೀಮಂತರ ಹತ್ರ ಸ್ಟಾಕ್ಸ್ ಆ್ಯಂಡ್ ಶೇರ್ಸು ಎಷ್ಟು ಕಂಪ್ನಿದಿದೆ ರೀ. ಒಂದೊಂದು ಕಂಪ್ನಿದೇನೆ ಲಕ್ಷಾಂತರ ರೂಪಾಯಿಂದಿದೆ. ಈ ಕಂಪ್ನಿದು ಈ ಮಗನಿಗೆ, ಈ ಕಂಪ್ನಿ ಬಾಂಬೆ ಡೈಯಿಂಗ್ರಲ್ಲಿ ಅರ್ಧ ಇವನಿಗೆ, ಹಿಂಗೆಲ್ಲ ಅವರು ಲೆಕ್ಕ ಹಾಕ್ಬಿಟ್ಟಿರ್ತಾರೆ ವಿಲ್ಲಲ್ಲಿ. ಅದೆಲ್ಲ ಅನುಷ್ಠಾನಕ್ಕೆ ತರಬೇಕಾದ್ರೆ ನಿಮ್ಮ ಕೈಗೆ ಬಿಟ್ಬಿಡೋ, ಒಬ್ಬನ ಕೈಗೆ ಬಿಟ್ಬಿಡೋಕ್ಕೂ ಆಗಲ್ಲ. ಅವ್ನು ಸರಿಯಾಗಿ ನಡ್ಕೋತಾನೋ ಇಲ್ವೋ, ಮೂರನೇ ವ್ಯಕ್ತಿಯನ್ನು ಎಕ್ಸಿಕ್ಯೂಟರ್ ಅಂತ ಕೂರಿಸ್ತಾರೆ. ಅದಕ್ಕೂ ಕೂಡ ವಿಲ್ಲಲ್ಲಿ ಅವಕಾಶ ಇದೆ. ನಾನು ಕೊನೆಯ ಒಂದು ಅಂಶಕ್ಕೆ ಬರ್ತಾ ಇದ್ದೀನಿ. ಏನದು ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿಲ್ಲ, ಎಲ್ಲೂ ಇಲ್ಲ. ಸ್ವಂತದವ್ರಿಗೆ ವಾರಸಾ ಕಾನೂನು ಪ್ರಕಾರನೇ ಹೋಗುತ್ತೆ. ಆಯಿತು ರೀ, ವಾರಸಾ ಕಾನೂನು ಇದೆ ರೀ, ಗೊತ್ತು ನಮಗೆ. ಆ ವಾರಸಾ ಕಾನೂನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮನೆಯವ್ರಿಗೆ ಕೊಡಬೇಕು ಅಂತಿದೆಯಾ? ಇಲ್ಲ. ಯಾರಿಗೆ ಬೇಕಾದರೂ ಮರಣ ಶಾಸನ ಸ್ವಂತದವ್ರಿಗೆ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಮರಣ ಶಾಸನ ಅಂದರೆ ನಿಮ್ಮ ಇಚ್ಛಾ ರೀತಿ ನಿಮ್ಮ ಆಸ್ತಿ ನಿಮ್ಮ ಕಾಲ ನಂತರ ಉಪಯೋಗಕ್ಕೆ ಬರಬೇಕು. ನಿಮ್ಮ ಇಚ್ಛೆನೇ ಬೇರೆ ಬೇರೆ ಇರ್ಬೋದು. ಯಾವುದೋ ಸಂಸ್ಥೆ ಕೊಡಬೇಕು ಅಂತಿರ್ಬೋದು, ಇನ್ಯಾರೋ ವ್ಯಕ್ತಿಗೆ ಕೊಡಬೇಕು ಅಂತಿರ್ಬೋದು. ಈ ಪ್ರಕಾರ ನೀವು ಯಾರಿಗೆ ಬೇಕಾದರೂ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನ್ಯಾಯಾಲಯದ ಮುಂದೆ ಪದೇ ಪದೇ ಬರುತ್ತೆ. ನಾನು 1984 ಇಸ್ವಿ 1984ರಲ್ಲಿ ಲಾಯರ್ ಆಗಿದ್ದು. ಈಗ ನೋಡಿರಿ 42 ವರ್ಷ ತುಂಬ ಹೋಗಿದೆ. 85ನೇ ಇಸ್ವಿಯಲ್ಲಿ ಬೆಳಗಾಂ ಅಲ್ಲಿದು ಒಂದು ಪ್ರಕರಣ ಬಂದಿತ್ತು ಕರ್ನಾಟಕ ಹೈಕೋರ್ಟ್ ಮುಂದೆ. ಅಲ್ಲಿ ಅವ್ರೇನು ಹೇಳ್ತಾರೆ, ಆರಮ್ ಚೇರ್ ರೂಲ್ ಅಂತ. ಒಬ್ಬ ವ್ಯಕ್ತಿ ಸುಮ್ಮನೆ ಕುರ್ಚಿ ಮೇಲೆ ನಾನು ಕೂತಿದ್ದಾನಲ್ಲ, ಹಂಗಲ್ಲ, ಆರಾಮ್ ಚೇರ್, ಈಸಿ ಚೇರ್ ಅಂತ ಇದ್ವು ನೋಡಿ, ಹಿಂದೆ ಎಲ್ಲ ಬಟ್ಟೆದು ಹಾಕಿದ್ದು. ಹಿಂದಕ್ಕೆ ಹೊರ್ಕೋ, ಕೊತ್ತು ತಲೆ ಆ ಕಡೆಗಿಡು, ಕಾಲು ಮುಂದಕ್ಕೆ ನೀಡು, ಹಿಂಗೆ ಅಲ್ಲಾಡ್ತಾ ಇರೋ ಅಂಥ ಚೇರ್ ಮೇಲೆ ಕೂತ್ಕೊಂಡು ತನ್ನ ಆಸ್ತಿ ಪಾಸ್ತಿಯನ್ನು ಯಾವ ರೀತಿ ವಿಲೆ ಮಾಡಬೇಕು ಅಂತ ಆರಾಮಾಗಿ ಯೋಚನೆ ಮಾಡ್ತಾನಲ್ಲ, ಹಾಗೆ ಯೋಚನೆ ಮಾಡಿ ವಿಲ್ಲನ್ನು ಬರೆದಿದ್ದಾನ. ಚೇರ್ ಮೇಲೆ ಕೂತಿದ್ದ, ಫೋಟೋ ತರಬೇಕು ಅಂತೆಲ್ಲ ಹೇಳ್ತಾ ಇರೋದು. ಮನಸ್ಸಿನ ಸ್ಥಿತಿ ಅಷ್ಟು ಆರಾಮಾಗಿದ್ದು ಬರೆಸಿದಾನ ಅನ್ನೋ ಪ್ರಶ್ನೆಯೂ ಹೇಳುತ್ತಂತೆ. ಯಾಕೆ? ನಾರ್ಮಲ್ ಕೋರ್ಸಲ್ಲಿ ABCD ಹೋಗಬೇಕಾಗಿತ್ತು, ಅಂದರೆ ವಾರಸುದಾರರಿಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಅಂದರೆ ವಾರಸುದಾರರಿಗೆ ಕೊಡದೆ ವಾರಸುದಾರರಲ್ಲದವರಿಗೆ ಕೊಡೋಕ್ಕೆ ಹೋಗ್ತಾ ಇದ್ದಾನಲ್ಲ, ಸಕಾರಣ ಇದೆಯಾ? ಕಾಣಬೇಕದು ವಿಲ್ಲಲ್ಲಿ. ಕೋರ್ಟು ಇಲ್ದಿದ್ರೆ ಏನು ಹೇಳ್ತಾರೆ, ದಿ ವಿಲ್ ಈಸ್ ಶ್ರೌಡೆಡ್ ವಿತ್, ದಿ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಈಸ್ ಶ್ರೌಡೆಡ್ ವಿತ್ ಸಸ್ಪೀಷಿಯಸ್ ಸರ್ಕಮ್ಸ್ಟೆನ್ಸಸ್. ಅನುಮಾನಕ್ಕೆ ಅವಕಾಶ ನೀಡುವ ಸಂದರ್ಭಗಳು ಕಂಡು ಬರ್ತಾ ಇದೆ. ನ್ಯಾಯಾಲಯ ಅನುಮಾನದಿಂದ ನೋಡ್ಬೋದು, ಅಲ್ರಿ ಇವ್ರ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ದರು, ಕೊನೆಯ ದಿನದವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು, ಇವ್ರು ಯಾಕೆಲ್ಲ ಬಿಟ್ಟು ಬೀದಿಲಿ ಹೋಗೋದು ಆಸೆಯನ್ನು ಕೈಗೆ ಕೊಟ್ಬಿಟ್ರು ಇವರು? ಸಹಜ ಅಲ್ವಾ ಪ್ರಶ್ನೆ? ಅಂದರೆ ಇವ್ರನ್ನ ದ್ವೇಷಿಸೋದಕ್ಕೆ, ಅವನ್ನ ಪ್ರೀತಿಸೋದಕ್ಕೆ ವಿಶೇಷವಾದ ಕಾರಣ ಏನು? ಅದನ್ನು ಬರಿಬೇಕು ಅಂತಲ್ಲ, ನಿಮ್ಮ ಬರವಣಿಗೆಯಲ್ಲಿ ಅದು ಗೋಚರವಾದರೆ ಅನುಮಾನಾಸ್ಪದ ಮೋಡಗಳು ಬರ್ತಾ ಇತ್ತಲ್ಲ, ಆ ಮೋಡಗಳನ್ನು ತಳ್ಳಿ ಹಾಕುವ ಪ್ರಯತ್ನ ಮಾಡ್ಬೋದು ನ್ಯಾಯಾಲಯಕ್ಕೆ ಅನುಮಾನ ಬಂದ್ಬಿಡ್ತು, ಮೋಡ ಮುಸ್ಕಿದೆ ರೀ ಈ ವಿಷಯದಲ್ಲಿ, ಏನು ಮೋಡ ಪಕ್ಕಕ್ಕೆ ಸರಿಸಿದ್ರೆ ತಾನು ನಮಗೆ ಸತ್ಯ ಗೊತ್ತಾಗೋದು.
ಆ ಮೋಡವನ್ನು, ಅನುಮಾನದ ಮೋಡಗಳನ್ನು ಸರಿಸುವಷ್ಟು ಅಂಶಗಳು ಅದರಲ್ಲಿ ಕಾಣಬೇಕು. ಇಲ್ಲ ಹೋದರೆ ಇದು ಅನುಮಾನ ರೀ ಇದು ಅಂತೀವಿ. ಏನು ಕಾರಣಕ್ಕೆ? ನಿಮ್ಮ ಮನೆಯವ್ರಿಗೆ ಕೊಡುವಂತೂ ಅಲ್ಲ ಕಾನೂನು, ದಾಸೇನಿಗೆ ಬರೆದ್ರೆ ತಪ್ಪೇನೂ ಇಲ್ಲ. ಆದರೆ ಯಾವ ಕಾರಣಕ್ಕೆ ಮನೆಯವ್ರನ್ನ ಬಿಟ್ಟು, ಯಾವ ಕಾರಣಕ್ಕೆ ದಾಸೇನಿಗೆ ಆದ್ಯತೆ ಕೊಟ್ಟು ಮರಣಶಾಸನ ಬರೆಸ್ತಾ ಇದ್ದೀಯ ನೀನು? ಇದು ಸ್ವಲ್ಪ ಗೊತ್ತಾಗಬೇಕಪ್ಪ. ಯಾಕೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇದೇ ಪದ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ. ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಅದರಿಂದ ಯಾರೇ ಒಂದು ವಿಲ್ ಮಾಡಿಸ್ಬೇಕು, ವಿಲ್ ಬರೆಸ್ಬೇಕು, ವಿಲ್ ಬರೀಬೇಕು ಅಂತ ತೀರ್ಮಾನ ಮಾಡುವ ಮೊದಲು ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ವಿಲ್ಲನ್ನು ಬರೆಸೋದು, ಬರೆಯುವುದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬಂಧುಗಳೇ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಆದರೆ ಒಂದು ಕಾಲ ಮಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಮುಂದಿನ ಸಂದರ್ಭ ಯಾವಾಗಲಾದ್ರು ಬಂದಾಗ ಅಗತ್ಯ ಬೀಳುವ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀಡ್ತೀನಿ. ನನ್ನ ಜೊತೆ ಇಷ್ಟು ವಿಚಾರಗಳನ್ನು ಹಂಚಿಕೊಂಡಂಥ ಜನಧ್ವನಿ ವಾಹಿನಿಯ ನಿಮ್ಮ ಅಧಿಕಾರಿ ವರ್ಗದವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.